ಕನ್ನಡಿಗರನ್ನ ಕೆಣಕಿದ್ರೆ ಸುಮ್ಮನಿರಲ್ಲ ಅಂತ ನಿನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗುಡುಗಿದ ಬೆನ್ನಲ್ಲೇ ಕಾಕತಾಳೀಯವೋ ಏನೋ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ತಲೆದಂಡ ಆಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಹಿಂದಿ ಹೇರಿಕೆ ವಿರುದ್ಧ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಕನ್ನಡಿಗರ ವಿರುದ್ಧ ದೇಶದ್ರೋಹ, 2 ಭಾಷೆಗಳ ಸೌಹಾರ್ದತೆಗೆ ಧಕ್ಕೆ ತಂದ ಆರೋಪದ ಮೇಲೆ ಜಾಮೀನು ರಹಿತ ಕೇಸ್ ಹಾಕಿಸಿದ್ದನ್ನ ಕಾರಣ ಎಂದು ಬಣ್ಣಿಸಲಾಗ್ತಾ ಇದೆ. ಅದರ ಪರಿಣಾಮ ಈಗ ಸರ್ಕಾರ ಅದರ ಜೊತೆಯಲ್ಲೇ ಹಲವಾರು ವರ್ಗಾವಣೆಗಳನ್ನು ಮಾಡಿದೆ. ಆ ಪ್ರಕಾರದಲ್ಲಿ ಎಡಿಜಿಪಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರವೀಣ್ ಸೂದ್ ಅವರನ್ನು ಆಧುನೀಕರಣ ಮತ್ತು ಸಂಪರ್ಕ ವಿಭಾಗಕ್ಕೆ ವರ್ಗ ಮಾಡಿದ್ದಾರೆ. ತೆರವಾದ ಪೊಲೀಸ್ ಆಯುಕ್ತರ ಸ್ಥಾನಕ್ಕೆ 1989ರ ಬ್ಯಾಚ್ನ ಅಧಿಕಾರಿ ಟಿ ಸುನಿಲ್ ಕುಮಾರ್ ಅವರನ್ನು ನಿಯೋಜನೆ ಮಾಡಲಾಗಿದೆ. ಪ್ರವೀಣ್ ಸೂದ್ ನೇಮಕ ಮಾಡಿ ಕೇವಲ 6-7 ತಿಂಗಳಾಗಿತ್ತು. ದಿಢೀರ್ ವರ್ಗಾವಣೆ ಪೊಲೀಸ್ ಇಲಾಖೆಯಲ್ಲಿ ಆಶ್ಚರ್ಯವನ್ನು ಮೂಡಿಸಿದೆ. ಇನ್ನು ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ವರ್ಗಾವಣೆಯಾಗಿದ್ದ ಎಎಂ ಪ್ರಸಾದ್ ಅವರಿಗೆ ಡಿಜಿಪಿ ಹುದ್ದೆಗೆ ಬಡ್ತಿ ನೀಡಿ ರಾಜ್ಯ ಗುಪ್ತದಳದ ಡಿಜಿಪಿಯಾಗಿ ನೇಮಕ ಮಾಡಲಾಗಿದೆ. ಮತ್ತೆ ಅದೇ ಜಾಗಕ್ಕೆ ತಂದಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ಇಂದು ನಿವೃತ್ತಿಯಾದ ಸತ್ಯನಾರಾಯಣ ರಾವ್ ಡಿಜಿಪಿ ಅವರಿಗೆ ಕೊನೆಯ ಅರ್ಧ ಗಂಟೆಗೆ ಒಂದು ಸ್ಥಾನವನ್ನು ಯಾವುದೋ ಅಗ್ನಿಶಾಮಕ ದಳದ ಡಿಜಿಯಾಗಿ ಕೊಟ್ಟು ಅರ್ಧ ಗಂಟೆಯ ನಂತರ ಅದನ್ನು ವಿಡ್ರಾ ಮಾಡಿ ಅವರು ರಿಟೈರ್ ಆದರು ಅಂತ ದಾಖಲೆಗಳಲ್ಲಿ ತೋರಿಸೋ ಏನೋ ಮಾಡಿದ್ದಾರೆ. ಆ ಮೂಲಕ ಅವರನ್ನು ಕಳಿಸಿಕೊಟ್ಟಿದ್ದಾರೆ. ತೆರವಾದ ಈ ಸ್ಥಾನವನ್ನು ನಾಳೆಯಿಂದ ಡಿಜಿಪಿ ನೀಲಮಣಿ ರಾಜು ತುಂಬುತ್ತಾರೆ. ಈ ಮಧ್ಯೆ ಸುನಿಲ್ ಕುಮಾರ್ ತಮ್ಮ ಅಧಿಕಾರವನ್ನು ಬೆಂಗಳೂರು ಕಮಿಷನರ್ ಆಗಿ ಸ್ವೀಕಾರ ಮಾಡಿದ್ದಾರೆ. ವಾರ್ತಾ ಇಲಾಖೆಗೆ ಸಿಎಂ ಕೊಟ್ಟಂತಹ ಸಂದರ್ಶನದಲ್ಲಿ ಕನ್ನಡಿಗರ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲದ ಮೇಲೆ ಯಾರೇ ದಾಳಿ ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಅದು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಬೇರೆಯವರನ್ನು ಪ್ರೀತಿಸಲೇಬೇಕು, ಗೌರವಿಸಬೇಕು. ಅದ್ರ ಜೊತೆಗೆ ಭಾಳ ನಿರ್ದಾಕ್ಷಿಣ್ಯವಾಗಿ ಕಠಿಣವಾದಂಥ ಮಾತುಗಳಲ್ಲಿ ಅವರಿಗೆ ನಮ್ಮ ಭಾಷೆ ಮೇಲೆ, ನಮ್ಮ ಜಲದ ಮೇಲೆ ಯಾರೇ ದಬ್ಬಾಳಿಕೆ ದೌರ್ಜನ್ಯಗಳು ಮಾಡಿದ್ರೆ ಅದನ್ನು ನಾವು ಸಹಿಸ್ಕೊಳ್ಳಲ್ಲ. ಅಂದ್ರೆ ಪ್ರವೀಣ್ ಸೂದ್ ಅವರ ವರ್ಗಕ್ಕೆ ಕಾರಣ ಕನ್ನಡಿಗರ ಮೇಲೆ ನಡೆದಂತಹ ಈ ದಬ್ಬಾಳಿಕೆ ಅಂತ ಅನ್ಕೊಳ್ಬೇಕಾ? ಇರಬಹುದು, ಸರ್ಕಾರಿ ಭಾಷೆಯಲ್ಲಿ ಇಲ್ಲದಿರಬಹುದು. ಸರ್ಕಾರಿ ಭಾಷೆನಲ್ಲಿ ಅವ್ರಿಗೆ ವರ್ಗ ಆಗತ್ತೆ, ಅಯ್ಯೋ ಸಾರಿ ಪ್ರಮೋಷನ್ ಬರುತ್ತೆ, ಉನ್ನತಿ ಬಡ್ತಿ ಸಿಗತ್ತೆ, ಹಂಗ ಕಳಿಸಿದೀವಿ ಅಂತಾನೆ ಏನೋ ಒಂದು ಕಾರಣ ಬೇಕಾದ್ರೆ ಕೊಟ್ಕೋಬಹುದು. ಬಟ್ ಸಾಮಾನ್ಯ ದೃಷ್ಟಿಕೋನದಲ್ಲಿ ಇರಬಹುದು, ಇಲ್ಲ ಅಂತ ಹೇಳಕ್ ಬರಲ್ಲ. ಸರ್, 1 ವರ್ಷ ಕಂಪ್ಲೀಟ್ ಆಗೋವರೆಗೂ ಯಾವುದೇ ರೀತಿಯಾದಂತಹ ವರ್ಗಾವಣೆ, ತಲೆದಂಡ ಇವ್ಯಾವನು ಕೂಡ ಮಾಡೋ ಹಂಗಿಲ್ಲ ಅಲ್ವಾ ಸರ್? ಇನ್ನು 6-7 ತಿಂಗಳಷ್ಟೇನೆ, ಇಷ್ಟು ಬೇಗ ಈ ನಿರ್ಧಾರ? 1 ವರ್ಷ ಅಂತಿಲ್ಲ, ಒಂದು ಟರ್ಮ್ ಅಂತ ಇದೆ. 2 ವರ್ಷ ಅಂತಾನೋ 3 ವರ್ಷ ಅಂತಾನೋ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಂದು ಟರ್ಮ್ ಇದೆ. ಆ ಟರ್ಮ್ ಪ್ರಕಾರ ನೀವು ತಾಂತ್ರಿಕವಾಗಿ ಲೆಕ್ಕ ಹಾಕಿದ್ರೆ ಮಾಡ್ಲಿಕ್ಕೆ ಬರಲ್ಲ, ಟ್ರೂ ಅದು. ಬಟ್ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಅನ್ವಯ ಮಾಡಿಸೋದು ಸ್ವಲ್ಪ ಕಷ್ಟ. ಏನಾದರೂ ಒಂದು ಕಿರಿಕಾದಾಗ ಅದನ್ನು ಟ್ರಾನ್ಸ್ಫರ್ ಮಾಡದೇ ಇದ್ರೇನೆ ಗಲಾಟೆ ಜಾಸ್ತಿ ಆಗ್ಬಿಡುತ್ತೆ ಮೇಲೆ. ಇಡೀ ಕೇಸ್ ಹಾಗೆ ಅಂತ ನಾನು ಹೇಳಿಲ್ಲ. ಟರ್ಮಿನ ಒಂದು ಅವಧಿಯ ದೃಷ್ಟಿಯಿಂದ ನೋಡೋದಾದ್ರೆ ಈ ಟ್ರಾನ್ಸ್ಫರ್ ಅಂತಲ್ಲ ನಾನು ಹೇಳೋದು ಚೀಫ್ ಮಿನಿಸ್ಟರ್ಗೆ. ನನ್ನ ಪ್ರಕಾರ ಅದೇ ಕಾರಣದಿಂದ ನಾವು ಮಾಡಿದ್ದೇವೆ ಅಂದರೆ ಪ್ರಶ್ನೆ ಬೇರೆ ಕನ್ನಡಿಗರದ ವಿಚಾರದಲ್ಲಿ ಅಂತ, ಅದಕ್ಕೆ ಆಮೇಲೆ ಬರೋಣ. ಟರ್ಮ್ ಅವಧಿಯ ವಿಚಾರದಲ್ಲಿ ನೋಡೋದಾದರೆ ಬೆಂಗಳೂರಿಗೆ ಭಾಳ ಒಳ್ಳೆಯದಲ್ಲ ಈ ಥರ ಟರ್ಮ್ಗಳಲ್ಲಿ ನೀವು ಕಮಿಷನರ್ಗಳನ್ನು ತರೋದು. ಯಾರನ್ನಾರು ತನ್ನಿ, ನೀವು ಯಾರನ್ನಾರು ತನ್ನಿ, ನಿಮ್ಗೆ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಜನ, ತರ್ತೀರಿ. ನಾಳೆ ಸುನಿಲ್ ಕುಮಾರನ್ನು ತರ್ತೀರಿ, ಇನ್ನೊಬ್ರನ್ನ ತರ್ತೀರಿ, ಮತ್ತೊಬ್ಬರನ್ನ ತರ್ತೀರಿ. ಸಣ್ಣ ಟೈಮನ್ನು ಕೊಡಬೇಕು ಕಮಿಷನರ್ಗಳಿಗೆ. 6 ತಿಂಗಳಿಗೆ ಒಬ್ಬೊಬ್ಬರು ಕಮಿಷನರ್ನ ನೀವು ಬದಲಾವಣೆ ಮಾಡ್ತಾ ಹೋದರೆ ನಿಧಾನವಾಗಿ ನಿಮಗೆ ಅರಿವಿಲ್ಲದಂತೆ ಇಲಾಖೆಯ ಮೇಲೆ ಗ್ರಿಪ್ ಹೊರಟೋಗುತ್ತೆ. ಯಾಕಂದರೆ ಕೆಳ ಹಂತದಲ್ಲಿರುವ ಅಧಿಕಾರಿಗಳೇನಾಗೋಗುತ್ತೆ, ಒಂದು ರೀತಿ ಡೋಂಟ್ ಕೇರ್ ಮಾಸ್ಟರ್ಗಳಾಗ್ಬಿಡ್ತಾರೆ. ಹಂಗೇ ತಲೆಮರೆಸ್ಕೊಂಡು ಯಾಮಾರಿಸ್ತಾ ಇದ್ರೆ ಆಯ್ತು, 6-7 ತಿಂಗಳಲ್ಲಿ ಹೋಯ್ತಾ ಬಿಡಪ್ಪ ಗಿರಾಕಿ ಅಂತ. ಅದು ಅದಾಗಲ್ಲ. ಇದು ಅಪ್ ಟು DCP ಆಗತ್ತೆ ಅಂತಲ್ಲ, ಬಿಲೋ ಅಲ್ಲಿಂದ ಕೆಳಕ್ಕೆ ಆಗತ್ತೆ, ಇದು ಗ್ಯಾರಂಟಿ. ಯಾಕಂದ್ರೆ ಒಬ್ಬ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರುಗಳು ಅಥವಾ ACPಗಳು, ಅವ್ರು ಇವ್ರಿಗಿಂತ ಪವರ್ಫುಲ್ ಆಗಿದ್ದಾರೆ. ಯಾಕಂದ್ರೆ ಅವ್ರು MLAಗಳ ಮೂಲಕ ಪ್ರೊಟೆಕ್ಷನ್ ಅನ್ನ ಪಡ್ಕೊಂಡು 3 ವರ್ಷ ಅಲ್ಲ, 6 ವರ್ಷ ಅಲ್ಲ, 9 ಅಲ್ಲ, 12 ವರ್ಷ ಬೇಕಾದ್ರೂ ಟಿಕಣಿ ಹಾಕತ್ತಾರ ಅವರು. ಸೊ ಅವರೇ ಪರ್ಮನೆಂಟ್ ಆಗಿ ಹೋಗ್ತಾರೆ ಸಿಟಿಗೆ. ಹಂಗಿದ್ದಾಗ ಒಬ್ಬ ಮೇಲಧಿಕಾರಿ ಹೂ ಹ್ಯಾಸ್ ಟು ಗಿವ್ ಡೈರೆಕ್ಷನ್ಸ್ ಟು ಎ ಸಿಟಿ, ಈ ರೀತಿ ಪದೇ ಪದೇ 6 ತಿಂಗಳಿಗೆ ಯಾರೋ ಮೇಘರಿಕ್ ಅಂತ ತರೋದು, ಅದಾದ್ಮೇಲೆ ಇನ್ಯಾರೋ MN ರೆಡ್ಡಿ ಅಂತ ತರೋದು, ಅದಾದ್ಮೇಲೆ ಇನ್ನೊಬ್ಬರು ತರೋದು. ದಿಸ್ ಇಸ್ ನಾಟ್ ಗುಡ್ ಆಸ್ ಪರ್ ಪೊಲೀಸ್ ಪರಿಭಾಷೆಯಲ್ಲಿ ಹೇಳುವುದಾದರೆ ಇಟ್ಸ್ ನಾಟ್ ಗುಡ್. ಇದು ಅವರಿಗೆ ಪ್ರಮೋಷನ್ ಅಲ್ಲ ಅಲ್ವಾ ಸರ್? ಪ್ರಮೋಷನ್ ಅವ್ರಿಗೆ ಈಗೆಲ್ಲ ಅಕ್ಟೋಬರ್ ಅಲ್ಲೋ ನವೆಂಬರ್ನಲ್ಲೋ ಎಲ್ಲೋ ಪ್ರಮೋಷನ್ ಇರಬೇಕು ಅವ್ರಿಗೆ. ಇದು ಒಂದು.
ಇನ್ನೊಂದು ರೀಸನ್ ಕೊಡ್ಬೋದು ಇವರು. ಸಾಮಾನ್ಯವಾಗಿ ಸಿಟಿ ಪೊಲೀಸ್ ಕಮಿಷನರ್ ಹುದ್ದೆ DG ಹುದ್ದೆನಲ್ಲಿ ಇರಲ್ಲ. ಅದು ಪ್ರಮೋಷನ್ ಬಂದ್ಬಿಡುತ್ತೆ, ಅದಕ್ಕೆ ಕೊಟ್ಬಿಟ್ವಿ ಅಂತ ಅನ್ಬೋದು. ಪ್ರಮೋಷನ್ ಬಂದಾಗಲೇ ಕೊಡ್ಬೋದಾಗಿತ್ತು, ಅದೇನು ದೊಡ್ಡ ಕೆಲಸ ಅಲ್ಲ ಅದು. ಬಟ್ ಅದೇ ಆಗಿರಬಹುದು ಅನ್ನೋದು ನಮ್ದು 1+1 ಲೆಕ್ಕಾಚಾರ ಈಗ. ಯಾವುದು? ಕನ್ನಡದ ವಿಚಾರದಲ್ಲಿ. ಓಕೆ, ಹಾಗಿದ್ದರೆ ಎರಡು ವಿಚಾರಗಳಲ್ಲಿ ನಾವಿವತ್ತು ಇದನ್ನು ಗಂಭೀರವಾಗಿ ತಗೋಬೇಕು. 1A, ಒಬ್ಬ ಅಧಿಕಾರಿ ಮುಖ್ಯಮಂತ್ರಿಗಳ ಹೇಳದಂಗೆ ಒಂದು ರಾಜ್ಯದ ಭಾಷೆ ಮತ್ತು ನೆಲ ಮತ್ತು ಜಲದ ವಿಚಾರ ಬಂದಾಗ ಅಥವಾ ಸಂಸ್ಕೃತಿಯ ವಿಚಾರಗಳು ಬಂದಾಗ ಹಿ ಶುಡ್ ಬಿ ಎಕ್ಸ್ಟ್ರಾ ಸೆನ್ಸಿಟಿವ್ ಟು ಇಟ್. ಕಾನೂನನ್ನು ಜಾರಿ ಮಾಡೋದು ಬೇರೆ, ಬಟ್ ಎಕ್ಸ್ಟ್ರಾ ಸೆನ್ಸಿಟಿವ್ ಇರಬೇಕು. ನಾರ್ಮಲ್ ಕ್ರೈಮ್ಗಳನ್ನು ಟ್ರೀಟ್ ಮಾಡೋ ಥರ ಅವನ ಮೇಲೆ ಇಲ್ಲದೆ ಇರೋದಲ್ಲ FIR ಹಾಕೋನು ಹಾಕ್ಬಿಟ್ಟು ಒಳಗಾಕೋರು, ನಾವು ಆಚೆ ಪ್ರಧಾನ ಮಾಡ್ಬಿಡ್ರು ಅವನು ಅಂತ. ಈ ಮೆಂಟಾಲಿಟಿ ಈಸ್ ನಾಟ್ ಗುಡ್ ಫಾರ್ ಎ ಗುಡ್ ಪೊಲೀಸಿಂಗಲ್ಲಿ. ನಾಟ್ ಗುಡ್. ನಾನು ಹೇಳ್ತಿರೋದು ನಾರ್ಮಲ್ ಕ್ರೈಮ್ ಅಲ್ಲ, ನಾನು ಹೇಳ್ತಿರೋದು ಇಂಥ ಪ್ರಕರಣಗಳಲ್ಲಿ ಕೇರ್ಫುಲ್ ಆಗಿರಬೇಕು. ಕಂಡಂತೆ ಸೆಕ್ಷನ್ ಈಗ ಈ ಬೋರ್ಡಿಂದ್ರಲ್ಲಿ ಅಫ್ಕೋರ್ಸ್ ಸಮಸ್ಯೆ ಬೆಳೆದಿದ್ರೆ ನೀವು ಕಾನೂನು ಪ್ರಕಾರ ತಪ್ಪು ಅಂತಾನೆ ಕರೀಬಹುದು. ಬೇಕಾದ್ರೆ ಸಾರ್ವಜನಿಕ ದೇಶದ್ರೋಹ ಆಗಲ್ಲ. ದಾಟ್ ಇಸ್ ಎ ಪಾಯಿಂಟ್. ಈಗ ನಾಳೆ ಮುಖ್ಯಮಂತ್ರಿಗಳನ್ನ ಯಾರೋ ಟೀಕೆ ಮಾಡ್ಬಿಟ್ರು ಅಂತಂದ್ರೆ ಅವ್ನು ರಾಜ್ಯದ್ರೋಹಿ, ನರೇಂದ್ರ ಮೋದಿನ ಯಾರೋ ಟೀಕೆ ಮಾಡ್ಬಿಟ್ರು ಅವನು ದೇಶದ್ರೋಹಿ. ಯು ಕೆನಾಟ್. ಅದು ದೇಶದ್ರೋಹದ ರೂಪ. ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿರುವುದು ಅಂತ ಬೇಕಾದ್ರೆ ಇಟ್ಕೊಳ್ಳಿ ನೀವು, ಆಲ್ ರೈಟ್, ಅಲ್ಲಿಗೆ ಇಟ್ಕೋಬಹುದು ಬೇಕಾದ್ರೆ ನೀವು ಅದನ್ನ ಅಷ್ಟರ ಮಟ್ಟಿಗೆ ಇಟ್ಕೋಬೇಕು. ಅಥವಾ ಆ ಜನರಲ್ಲೆಲ್ಲ ಗೊಂದಲ ಮೂಡಿಸ್ಬಿಟ್ರು, ಜನರಿಗೆ ಯಾರಿಗೋ ಕಟ ಕೊಟ್ಬಿಟ್ರು ಅಂತ ಏನೋ ಇಟ್ಕೊಳ್ಳಿ. ದೇಶದ್ರೋಹದ ಪ್ರಶ್ನೆ ಬರಲ್ಲ ಇಲ್ಲಿ. ದಾಟ್ ಹ್ಯಾಸ್ ಟು ಬಿ ಕೇರ್. ಬಟ್ ಆನ್ ದ ರಿವರ್ಸ್ ಸೈಡ್, ಅದರ ಆ ಕಡೆಯಲ್ಲಿ ಕನ್ನಡ ಸಂಘಟನೆಗಳಿಗೂ ಅಷ್ಟೇ, ಒಂದು ಸರ್ಕಾರ ನಮ್ಮ ಜೊತೆ ಇದೆ ಅಂದಾಗ ಭಾಷಾಭಿಮಾನ ದುರಭಿಮಾನವಾಗಿ ಆಗಿಬಿಡಬಹುದಾದ ಅಪಾಯಗಳು ಇರುತ್ತೆ. ಬಿ ಕೇರ್ಫುಲ್ ಆಗಿರಬೇಕು. ನಾವು ಕೇರ್ಫುಲ್ ಆಗಿರಬೇಕು. ಸರ್ಕಾರ ಪ್ರಭುತ್ವವೇ ನನ್ನ ಜೊತೆ ಇದೆ ಅಂದಾಗ ಸಹಜವಾದ ಎಲ್ಲಿಲ್ಲದ ಒಂದು ರೋಷಾವೇಶ ಮತ್ತು ಒಂದು ಕುರುಡು ಧೈರ್ಯ ಬಂದು ಬಿಡುತ್ತೆ. ಅದು ಮೇಲಾರ ಮುಟ್ಟಿದ್ರೆ ನೋಡಿದಿಲ್ಲ ಏನಾಯ್ತು ಕಮಿಷನರ್ಗೆ ಅಂತ ಇದು ಬರುತ್ತಿದ್ದು. ಅದು ದುರಭಿಮಾನ ಮತ್ತು ಒಂಥರ ಇತರೆ ಚಟುವಟಿಕೆಗಳು, ಕಾನೂನು ಸುವ್ಯವಸ್ಥೆಗೆ ಸವಾಲು ಹಾಕಿ ಸಡ್ಡು ಹೊಡೆಯುವ ಗುಣಲಕ್ಷಣಗಳ ನಡವಳಿಕೆಗಳಿಗೆ ಬರಬಾರದು. ಅದು ಅದರಲ್ಲಿ ಅವರು ಕೇರ್ಫುಲ್ ಆಗಿರಬೇಕು. ಯಾವಾಗಲೂ ಇದು ಎರಡೂ ಕಡೆ ಇರಬೇಕಾದ್ದೀಗ. ಈ ಪ್ರಕರಣದಲ್ಲಿ ನಾವು ಅವತ್ತು ವಾದ ಮಾಡ್ದಂಗೆ ದೇಶದ್ರೋಹದ ಆರೋಪ ತಪ್ಪು. ಈಗ ರಾಜ್ಯ ಸರ್ಕಾರ ಕನ್ನಡಕ್ಕೋಸ್ಕರ ನಾವು ಕ್ರಮ ತಗೊಂಡಿದ್ದೀವಿ ಅಂತ ಚೀಫ್ ಮಿನಿಸ್ಟರ್ ವಿಡಿಯೋನಲ್ಲಿ ಹೇಳಿರೋ ಹಂಗೆ ಹೇಳಿದ್ರೆ ಸಾಲದು, ಅದು ಸಾಲಲ್ಲ. ಈ ರೀತಿ ತೆಗೆದುಕೊಂಡ ಪ್ರಕರಣಗಳನ್ನ ಹಿಂದಕ್ಕೆ ತಗೊಳ್ಳಿ, ತಗೊಳ್ಳಿ, ಇದಕ್ಕೆ ಏನು ತಪ್ಪಿಲ್ಲ. ಅದೇ ರೀತಿ ಇನ್ಯಾವುದೋ ಸಣ್ಣ ಪುಟ್ಟ ಕನ್ನಡ ಸಂಘಟನೆಗಳದ್ದು ಯಾವುದೋ ಒಂದು ಬಾವುಟ ಹಿಡ್ಕೊಂಡು ಯಾವುದೋ ಒಂದು ಸರ್ಕಲಲ್ಲಿ ಕೂತಿದ್ದಕ್ಕೊಂದು ಕೇಸ್ ಹಾಕಿದೆ, ಇಂಥವೆಲ್ಲ ತೆಗೆದು ಬಿಡಿ. ಅತ್ಯಂತ ಕೆಟ್ಟದಾಗಿ ಸಾರ್ವಜನಿಕ ಆಸ್ತಿ, ಬಸ್ಸಿಗೆ ಬೆಂಕಿ ಹಾಕ್ಬಿಟ್ರು, ರೈಲಿಗೆ ಬೆಂಕಿ ಹಾಕ್ಬಿಟ್ರು, ಯಾರ್ದೋ ಮನೆಯೊಳಗೆ ಡಮ್ ಅನ್ನಿಸ್ಬಿಟ್ರು ಅಂತೆಲ್ಲ ಅಂತಿದ್ರೆ ದಟ್ಸ್ ಡಿಫರೆಂಟ್ ಇಶ್ಯೂ. ಲಾ ಆ್ಯಂಡ್ ಆರ್ಡರ್ ಟ್ರೀಟ್ ಮಾಡಿ. ಇದು ಮತ್ತೆ ಜಲ ಅಂದಾಗ ರೈತರದ್ದು ಅದೇ ನೋಡಿ. ಯಾಕೆ ನೀವುಗಳು ತೆಗೆದುಕೊಳ್ಳೋ ಕ್ರಮ ಜನರನ್ನ ಮೆಚ್ಚಿಸಲ್ಲ ಅಂತ ಹೇಳ್ತೀನಿ ಅಂತಂದ್ರೆ ಆಯ್ದ ರೀತಿಯಲ್ಲಿ ತೆಕ್ಕೋತೀರಿ ನೀವು. ನಿಮ್ಗೆ ಬೇಕಾಗಿದ್ದ ಕಾಂಗ್ರೆಸ್ ವರ್ಕರ್ಸ್ ಮೇಲಿದ್ದಾಗ ತೆಗೆದುಬಿಡೋದು, ಬಿಜೆಪಿ ವರ್ಕರ್ಸ್ ಮೇಲಿದ್ದಾಗ ಅವ್ರು ತೆಕ್ಕೊಂಬಿಡೋದು, ಅಲ್ಲದ ಕಮ್ಯುನಲ್ ಗಲಾಟೆ ಆದಾಗ ಅದನ್ನು ತೆಕ್ಕೊಂಬಿಡೋದು. ಯಾರ್ದು ಕೋಲಾರದಲ್ಲಿ ಯಾರು ಅಕ್ರಮವಾಗಿ ಮನೆ ಫ್ಯಾಕ್ಟ್ರಿ ಕಟ್ಟಿದ್ರು ಅಂದ್ರೆ 4,000 ಜನ ಕೆಲಸ ಕೊಡ್ತಿದ್ದಾರೆ, ಅದನ್ನ ಸಕ್ರಮ ಮಾಡ್ಬಿಡ್ತೀವಿ ಅನ್ಬಿಡೋದು. ದಿಸ್ ಇಸ್ ನಾಟ್ ಗುಡ್. ಅದು ಅವರೇ ಯೋಚನೆ ಮಾಡಲಿ, ಜನ ಇದನ್ನ ಹೆಂಗ್ ಸ್ವೀಕಾರ ಮಾಡ್ತಾರೆ. ಈ ವಿಷಯದಲ್ಲಿ ಇದು ರಾಜಕೀಯ ಲಾಭವಾಗಿ ಹೇಗೆ ಅವ್ರು ತಗೊಳ್ಬಹುದು ಅಂತ ಹೇಳ್ಬೋದು. ಐ ಡೋಂಟ್ ನೋ, ನನಗೆ ಇನ್ನೂ ಅರ್ಥ ಆಗಿಲ್ಲ. ಕನ್ನಡ ರಾಜಕೀಯವಾಗಿ ಎಕ್ಸೆಪ್ಟ್ ಗೋಕಾಕ್ ಚಳವಳಿ ಒಂದು ಬಿಟ್ಬಿಟ್ರೆ ನನಗೆ ಯಾವಾಗಲೂ ಕನ್ನಡ ಒಂದು ದೊಡ್ಡ ರಾಜಕೀಯ ಅಸ್ತ್ರವಾಗಿ ಮತ ಪರಿವರ್ತನೆ ಮಾಡಿಕೊಟ್ಟಿರೋ ನಿದರ್ಶನಗಳು ನಂಗೆ ಭಾಳ ಏನಿಲ್ಲ ನನಗೆ. ಬಟ್ ಹಾಗಂದುಬಿಟ್ಟು ಅದು ಮತವಾಗಲ್ಲ ಅಂತ ನೀವು ಕನ್ನಡ ಇಗ್ನೋರ್ ಮಾಡಿದ್ರೆ ಯಾವನು ಕೂತ್ಕೊಳ್ಳಲ್ಲ, ಇಲ್ಲಿ ಕೂರ್ಬೇಕಾಗೂ ಇಲ್ಲ. ನಾವು ಈಗಲೂ ನಮ್ಮ ವಾದ ಸರಿ ಇದೆ. ರಾಜ್ಯಗಳಿಗೆ ಭಾರತ ದೇಶದಲ್ಲಿ ದ್ವಿಭಾಷಾ ಸೂತ್ರವೇ ಸರಿ. ಮೊದಲನೆಯ ಭಾಷೆ ಅವರ ಸ್ಥಳೀಯ ಭಾಷೆ ಅಥವಾ ಯಾವುದೋ ಒಂದು ಭಾಷೆ, ಎರಡನೇ ಭಾಷೆಯಲ್ಲಿ ಒಂದು ಇಂಗ್ಲೀಷ್ ಇದೆ, ಅನಿವಾರ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳೆಲ್ಲ ಇರೋದ್ರಿಂದ ಬಂದಿದೆ ಅದು. ಓಕೆ, ಮೂರನೇ ಭಾಷೆಯಾಗಿ ಆಯ್ಕೆಯಾಗಿ ಹಿಂದಿನಾರು ಕೊಡಿ, ಮತ್ತೊಂದಾರು ಕೊಡಿ, ಮಗದೊಂದಾರು ಕೊಟ್ಕೊಳ್ಳಿ, ನೀವು ಯಾವ್ದಾರು ಕೊಟ್ಕೊಳ್ಳಿ. ಇಲ್ಲಿರೋ ಮಕ್ಕಳಿಗೇನೆ ನನಗೆ ಹಿಂದಿ ಬೇಕು, ನನಗೆ ನಾಳೆ ಉತ್ತರ ಭಾರತಕ್ಕೆ ನನ್ನ ಕೆಲಸಕ್ಕೆ ಹೋದ್ರೆ ನಂಗೆ ಬೇಕಾಗುತ್ತೆ ಹಿಂದಿ ಅಂದ್ರೆ ತಗೋ, ಏನು ತಪ್ಪಿಲ್ವಲ್ಲ, ತಗೋ. ದಟ್ ಪ್ರಾವಿಷನ್ ಇರಬೇಕು. ಅದಕ್ಕೆ
ಕಲ್ತ್ಕೊಳ್ಳಿ. ನೀವು ಫ್ರೆಂಚ್ ಆರು ಕಲ್ತ್ಕೋ, ಜರ್ಮನ್ ಆರು ಕಲ್ತ್ಕೋ, ಸ್ಯಾನ್ಸ್ಕ್ರಿಟ್ ಆರು ಕಲ್ತ್ಕೊ, ನೀವು ಯಾವ್ದಾರು ಕಲ್ತ್ಕೊಳ್ಳಪ್ಪ. ಆಯ್ಕೆ ಈ 2 ಭಾಷೆ ಇರಬೇಕು. ಯಾಕಿರಬೇಕು ಅಂದರೆ ಇಲ್ಲಿಗೆ ಬಂದ ಮೇಲೆ ನಾನು ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತಾರೆ. ನೀನು ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಎಲ್ಲವನ್ನೂ ಅನುಭವಿಸ್ಕೊಂಡು ಇಲ್ಲಿಯವರ ಮೇಲೆ ದಬ್ಬಾಳಿಕೆಯನ್ನು ಮಾಡಿಕೊಂಡು ಇವರ ಭಾಷೆನೂ ಕಲಿದೆ, ಇವ್ರ ಸಂಸ್ಕೃತಿನೂ ಕಲಿದೆ, ಇವ್ರಿಗೆ ಸವಾಲು ಹಾಕೊಂಡು ಮೀಸೆ ತಿರುಗಿಸ್ಕೊಂಡು ಓಡಾಡಿದ್ರೆ ಇಲ್ಲಿ ಕಳೆಕ ಬೀಜ ತಿಂತಾ ಇರ್ಬೇಕಾ ನಾವೆಲ್ಲ ಬೇರೆಯವ್ರ ಹಂಗಾರ ಕೂತ್ಕೊಂಡು? ನಿಮ್ಮ ರಾಜ್ಯದಲ್ಲಿ ಇದನ್ನೇ ಹಿಂದಿಗೆ ಮಾಡಿದ್ರೆ ಯಾರು ಸುಮ್ಮನಿರ್ತೀರೇನು? ಕ್ಯಾ ಹಿಂದಿ ಬೋಲ್ತಾ ಹಿಂದಿ ಪಿಂದಿ ಕುಚ್ ಬಿನ್ ನೈ ಹಿಂದಿ ಅಂದಿ ಪಂದಿ ಅಂದ್ರೆ ಬಿಡ್ತೀರಾ? ಇಲ್ಲಿ ಬಂದು ಅದು ದಿಮಾಕು ತೋರಿಸ್ತಲ್ಲ, ಏನು ಕನ್ನಡ್ ಅಂತ ಕೇಳಿದ್ರೆ 2 ಬಿಡ್ತಾರೆ ಜನ. ಯಾಕಂದ್ರೆ ಎಲ್ಲ ರಾಜ್ಯದಲ್ಲೂ ಆ ಅಭಿಮಾನ ಇರುತ್ತೆ. ಹಾಗಾಗಿ ಯು ಹ್ಯಾವ್ ಟು. ಸರ್, ಇನ್ನು ಸತ್ಯನಾರಾಯಣ ರಾವ್ ಅವ್ರ ವಿಚಾರಕ್ಕೆ ಬರೋದ ಕೊನೆಯ ಅರ್ಧ ಗಂಟೆಯಲ್ಲಿ ಅವ್ರಿಗೆ ಇನ್ನೊಂದು ಸ್ಥಾನ ಕಲ್ಪಿಸೋದು ಯಾಕೆ ಅಂದ್ರೆ ಅವ್ರು ಪೋಸ್ಟಿಂಗ್ ಕೊಟ್ಟಿರಲಿಲ್ಲ. ಪೋಸ್ಟಿಂಗ್ ಇಲ್ಲದೆ ಅವ್ರನ್ನ ರಿಟೈರ್ ಮಾಡಿಸಿದ್ರೆ ಅದು ಬೇರೆ ಬೇರೆ ಆಡಳಿತಾತ್ಮಕ ಸಮಸ್ಯೆಗಳಾಗ್ಬೋದು. ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟುಬಿಟ್ಟು ಫಾರ್ಮಲ್ ಎನ್ಕ್ವೈರಿ ಕೇಸು ಎಲ್ಲ ಆಗಿ FIR ಎಲ್ಲ ಆಗಿದ್ದಿದ್ರೆ ಅದೆಲ್ಲ ಮಾಡದೆ ಅವ್ರನ್ನ ರಿಟೈರ್ ಮಾಡಿಸಿ ಅವ್ರ ಪೆನ್ಷನ್ ಹೋಲ್ಡ್ ಮಾಡೋದು ಗಿಲ್ಡ್ ಮಾಡೋದು ಇವೆಲ್ಲ ಇರ್ತಿತ್ತು. ಅಂಥದ್ದು ಇಲ್ಲದೆ ಇದ್ದಿದ್ದರಿಂದ ಪ್ರಾಬಬಲಿ ಒಂದು ಪೋಸ್ಟನ್ನು ಕೊಟ್ಬಿಟ್ಟು ರಿಟೈರ್ ಮಾಡಿಸಿ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಅಧಿಕಾರ ಸ್ವೀಕಾರ ಮಾಡಿಲ್ವಲ್ಲ ಸರ್? ಅಧಿಕಾರ ಸ್ವೀಕಾರ ಮಾಡದೇ ಇಲ್ಲ, ಪತ್ರಗಳಿಗೆ ಸಹಿ ಹಾಕಿದ್ರಾಯ್ತು. ನಾ ಸ್ವೀಕಾರ ಮಾಡಿದ್ದೀನಿ, ಕುರ್ಚಿಲಿ ಕೂರ್ಲೇಬೇಕು ಅಂತಿಲ್ಲ. ಚೀಫ್ ಮಿನಿಸ್ಟರ್ ರಾಜಭವನದಲ್ಲಿ ಓತ್ ತಗೊಂಡ ಮೇಲೆ ಟಕ್ಕಂತ ಓಡ್ ಬಂದು ಚೀಫ್ ಮಿನಿಸ್ಟರ್ ಚೇರ್ ಕೂತ್ಕೊಂಡ್ರೆ ಮಾತ್ರ ಚೀಫ್ ಮಿನಿಸ್ಟರ್ ಅಂತ ಏನಿಲ್ಲ. ಅಲ್ಲಿ ಓತ್ ತಗೊಂಡ ತಕ್ಷಣ ಚೀಫ್ ಮಿನಿಸ್ಟರ್ ಆಗೋಯ್ತು. ಅಲ್ಲಿ ಓದ್ ತಗೊಂಡ್ಬಿಟ್ಟು ನನ್ಗೆ ಅರ್ಜೆಂಟ್ ಕೆಲಸ ಇದೆಯಪ್ಪ, ನಾನು ಅಟಿಲಕ್ಕಮ್ಮನ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂತಬಿಟ್ಟು ಹೋಗಿ ಬಂದ್ಬಿಟ್ಟು ಆಮೇಲೆ ಕೂತ್ಕೋಬಹುದು ಬೇಕಾರೆ. ಹಿಂಗ್ ಬಹಳ ಸರಿ ಆಗಿದೆಯಾ ಸರ್? ಹಂಗಿದ್ರೆ ಕೊನೆ ಅರ್ಧ ಗಂಟೆ 1-2-3 ಕೇಸ್ ಇದೆ, ಇಲ್ಲ ಅಂತೇನಲ್ಲ. ಇದೇನು ಫಸ್ಟ್ ಟೈಮ್ ಅಲ್ಲ ಈ ತರ ಕೇಸು. ರಿಟೈರ್ಮೆಂಟ್ ಆಗೋವಾಗ ಈ ರೀತಿ ಗೊಂದಲ ಆಗಿರೋದು ಬೇರೆ. ಕೆಲವು ಸರಿ ಇನ್ನೊಂದು ದಿನಕ್ಕೋಸ್ಕರ ಅವ್ರಿಗೆ DIG ಪೋಸ್ಟ್ ಕೊಡೋದು ಅಥವಾ IG ಪೋಸ್ಟ್ ಕೊಡೋದು, ಆ ಥರದ್ದೊಂದು ಕೆಲವೊಂದು 2-3 ಕೇಸ್ ಇದೆ ನನ್ನ ಗಮನದಲ್ಲಿ. ಅಂದರೆ ನನ್ನ ನೆನಪಿನಲ್ಲಿ ಇದೆ. ಅದು ಒಂದು ದಿನಕ್ಕೆ ಅವ್ರನ್ನ IG ಮಾಡೋದು, ಬೆಳಗ್ಗೆ ಅವ್ರನ್ನ IG ಮಾಡಿ ಪ್ರಮೋಟ್ ಮಾಡಿ ಬಡ್ತಿ ಕೊಟ್ಟು ಸಂಜೆ ಅವ್ರು ರಿಟೈರ್ ಆಗ್ಬಿಡ್ತಾರೆ. ಅದು ಯಾಕೆ ಅಂದರೆ ಅವ್ರು ಹೋಗೋವಾಗ ಅದರಿಂದ ಏನೋ ಒಂದು ಸಣ್ಣ ಪೆನ್ಷನ್ ಬೆನಿಫಿಟ್ ಅನ್ನು ಅದನ್ನು ಬಿಟ್ಟಿದ್ರೆ ಒಂದು ವಾರ ಬಿಟ್ಕೊಂಡು ಬರ್ತಿರುತ್ತೋ ಅಥವಾ 3 ತಿಂಗಳು ಬಿಟ್ಟು ಅದೊಂದು ಚೂರು ಇದು ಮಾಡಿಕೊಡೋದು, ಈ ಥರದ್ದು ಇದೆ. ಇಲ್ಲವೇ ಇಲ್ಲ ಅಂತಲ್ಲ, ಪ್ರಾಬಬಲಿ ಆ ರೀತಿ ಆಗಿದೆ ಇದು ಅಂತ ನಾನು ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ DYSP ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಏನು AM ಪ್ರಸಾದ್ ಅವರು ಅಲ್ಲಿ ಅದರಲ್ಲಿ ನಾವು ವಿ ಹ್ಯಾವ್ ಟು ಗೋ ಬೈ ದ ಲಾ ಆಫ್ ದ ಲ್ಯಾಂಡ್. ದರ್ ಇಸ್ ಅ ಕೋರ್ಟ್ ವಿಚ್ ಹ್ಯಾಸ್ ಡಿಸ್ಮಿಸ್ಡ್ ಆರ್ ಏನೋ ಡಿಸ್ಪ್ಯಾಚ್ ಮಾಡಿ ಏನೋ ಮಾಡಿಬಿಟ್ಟಿದೆ ಆ ಕೇಸನ್ನು. ಈಗ ಜಾರ್ಜ್ನೋ ಪ್ರಸಾದ್ನೋ ವಾಟ್ ಎವರ್ ಇಟ್ ಇಸ್. ಸೊ ಅದಾದ ಮೇಲೆ ನಾನು ಅದನ್ನೇ ವಾಪಸ್ ಹಿಡ್ಕೊಳ್ಳೋದು ಕಷ್ಟ. ಇವ್ರಿಗದೇ ಅಲ್ಲ, ನಾವು ಹಿಡ್ಕೊಳ್ಳೋದು ಕಷ್ಟ. ಹೆಂಗೆ ಹಿಡ್ಕೊತೀರಿ? ಕೋರ್ಟ್ ಇನ್ನೊಂದು ತೀರ್ಪೇ ಕೊಡದೇ ಇದ್ದಿದ್ರೆ ಕೋರ್ಟ್ ಹ್ಯಾಸ್ ನಾಟ್ ಟೇಕನ್ ಕಾಗ್ನಿಸೆನ್ಸ್ ಆಫ್ ಇಟ್. ಈಗ ಹಾಗಾಗಿ ಯು ವಿಲ್ ಬಿ ಟೆಕ್ನಿಕಲಿ ರಾಂಗ್ ಟು ಸೇ ಅವ್ರನ್ನ ನೀವು ಹಾಕೋದು ಬಿಡೋದು ಅನ್ನೋದು ಟೆಕ್ನಿಕಲಿ ರಾಂಗ್. ಆಲ್ ರೈಟ್. ಇದು ಒಂದು ಕಡೆ ನಮ್ಮ ಭಾಷೆ ವಿಚಾರ. ಆದರೆ ನೆಲದ ವಿಚಾರಕ್ಕೆ ಬರೋಣ. ಈಗ ಇದು ಕನ್ನಡಿಗರನ್ನ ಆದರೆ ಗಡಿ ಖ್ಯಾತೆ ಮಾಡ್ತಾ ಇರೋ ಮಹಾರಾಷ್ಟ್ರಕ್ಕೆ ಸುಪ್ರೀಂ ಕೋರ್ಟ್ ಇವತ್ತೊಂದು ಸಣ್ಣ ಪ್ರಮಾಣದ ಚೀಮಾರಿ ಹಾಕಿದೆ. ಬೆಳಗಾವಿಯ ಕೆಲವು ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ 3 ಸದಸ್ಯ ಪೀಠ ಮಹಾರಾಷ್ಟ್ರಕ್ಕೆ ಬಿಸಿ ಮುಟ್ಟಿಸ್ತು. 56ರಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳ ರಚನೆ ಮಾಡಿತ್ತು. ಸದ್ಯ 48 ವರ್ಷ ಮುಗಿದಿದೆ. ಈಗ ನೀವು ಗಡಿ ವಿವಾದ ಹಿಡ್ಕೊಂಡು ಈಗ ಯಾಕೆ ಬರ್ತಾ ಇದ್ದೀರಿ, ಇಷ್ಟು ದಿನ ಏನು ಮಾಡ್ತಿದ್ರಿ ಅಂತ ಅವ್ರ ವಕೀಲರನ್ನು ಕೇಳಿದ್ರು. ಪ್ರಕರಣದ ಸಿಂಧುತ್ವದ ಬಗ್ಗೆ ಮೊದಲು ನಾವು ವಿಚಾರ ಮಾಡಬೇಕಾಗತ್ತೆ, ಆಮೇಲೆ ವಿಚಾರಣೆ ಮಾಡ್ತೀವಿ ಅಂತಂದರು. ಈ ವೇಳೆ ವಾದ ಮಂಡಿಸಿದ ರಾಜ್ಯ ಸರ್ಕಾರದ ಪರ ವಕೀಲರು ಮಹಾರಾಷ್ಟ್ರದ ವಾದದಲ್ಲಿ ಹುರುಳೇ ಇಲ್ಲ, ಈ ಅರ್ಜಿಯನ್ನು ಪರಿಗಣಿಸಲೇಬಾರದು ಅಂತ ಪ್ರಬಲವಾಗಿ ಆಕ್ಷೇಪಿಸಿದ್ರು. 2004ರಲ್ಲಿ ಅರ್ಜಿ ಹಾಕಿದ್ದಾರೆ. ಇದು ವಿನಾಕಾರಣ ವಿವಾದ ಸೃಷ್ಟಿಸುವ ಕೆಲಸ ಅಂತಂದರೆ ರಾಜ್ಯದ ಪರ ವಕೀಲ PP ರಾವ್ ಗೈರಾಗಿದ್ದರ ಕಾರಣ ವಿಚಾರಣೆಯನ್ನು ಮುಂದೂಡಿ ಅಂತಂದರು. ಆ ಪ್ರಕಾರ ಅಕ್ಟೋಬರ್ 10ಕ್ಕೆ ವಿಚಾರಣೆಯನ್ನು ಮುಂದೂಡಲಾಯಿತು. ಏನ್ ಸರ್ ಇದು 48 ವರ್ಷಗಳು ಪೂರ್ಣಗೊಂಡಿದೆ ಅಂತ ಯಾಕೆ ಸರ್ ಈ ತರ ಪದೇ ಪದೇ ಖ್ಯಾತೆ ತೆಗೆಯೋದು? ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಬದುಕು ಯಾಕೆ ಅಂದ್ರೆ ನೀವು ಬದುಕು 48 ಅನ್ನ ತಿಂತಿರೋದೇ ಅದರಿಂದ ಅವ್ರು MES ನಲ್ಲಿ ಅನ್ನ ತಿಂತಿರೋದೇ, ಅದು ಉಸಿರಾಡ್ತಿರೋದೇ ಅದಕ್ಕೆ, ಜೀವನ ಇರೋದೇ ಅದಕ್ಕೆ. ಇಲ್ದಿದ್ರೆ ಅವ್ರು ಝೀರೋಗಳು. ಸುಮ್ಮನೆ ಖ್ಯಾತೆ ಮಾಡ್ತಾ ಇರೋದು, ಅದರಿಂದಾನೇ ಬದುಕ್ತಿರೋದು. ಅದರಿಂದಾನೇ ಕೆಲವು ಇಶ್ಯೂಗಳು ಇದ್ದರೆ ಮಾತ್ರ ನನಗೆ ಲೈಫು. ನಾನು ಇದನ್ನು 100 ಸರಿ ಹೇಳಿದ್ದೀನಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಪಂಚಾಯಿತಿ ಕಟ್ಟೆಗೆ ವಿವಾದವೇ ಬರದಿದ್ದರೆ ಪಂಚಾಯಿತಿ ಯಾಕೆ ಬೇಕು? ಪಂಚಾಯಿತಿ ಮಾಡೋವನದ್ದು ಇಂಪಾರ್ಟೆನ್ಸ್ ಯಾವಾಗ ಬರುತ್ತೆ? ವಿವಾದ ಬಂದಾಗಷ್ಟೇ. ಭಾಳ ಜನಕ್ಕೆ ವಿವಾದಗಳಿದ್ದರೆ ಜೀವನ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದು ಇನ್ನೇನು ಕೆಲಸವಿಲ್ಲ. ನನ್ನನ್ನು ಸ್ಟ್ರಿಕ್ಟಾಗಿ ನನ್ನ ಪರ್ಸನಲ್ ಇದೆ ಸರ್, ಕೋರ್ಟು ನ್ಯಾಯಾಲಯ ಇಲ್ಲ, ಇಟ್ ಶುಡ್ ಬಿ ಸಮ್ಮರಲ್ಲಿ ಡಿಸ್ಮಿಸ್ಡ್
ಫಾರ್ 2 ರೀಸನ್ಸ್. 50 ವರ್ಷ 60 ವರ್ಷ ಆದಮೇಲೆ ಬಂದು ಹಿಡ್ಕೊಂಡು ನೀವು ಅರ್ಜಿ ಹಾಕ್ತೀನಿ ಅಂತಂದರೆ ನಾನ್ಸೆನ್ಸ್ ಅದು. ನಂಬರ್ 1. ನಂಬರ್ ಟು ದೇಶದ ಸಮಗ್ರತೆ ಮತ್ತು ಏಕತೆ ಬಗ್ಗೆ ಆಗಾಗ್ಗೆ ಭಾಷಣ ಬಿಗಿಯೋ ನಾವು. ಇದರಲ್ಲೇನು? ಸೇಮ್ ಈಸ್ ಅವರ್ ಸ್ಟ್ಯಾಂಡ್ ವಿತ್ ಮೆನಿ ಅದರ್ ಕಂಟ್ರೀಸ್. ಇವತ್ತು ನಮ್ಮ ಸ್ಟ್ಯಾಂಡ್ ಏನು ಭಾಳ ವ್ಯತ್ಯಾಸ ಇಲ್ಲ. ಯಾವತ್ತೋ ಆಗಿದ್ದಕ್ಕೆ ಒಪ್ಕೊಂಡಿರೋದಕ್ಕಿಂತ ಮಹಾರಾಷ್ಟ್ರನೂ ಒಪ್ಪಿದ್ದೀರಿ. ಯಾರ ಆಗ್ರಹದ ಮೇಲೆ ಮಹಾಜನ್ ಕಮಿಷನ್ನು ಆಯೋಗ ತೀರ್ಮಾನ ಆಗಿದ್ದು? ನಾವಲ್ಲ, ನೀವೇ ಕೇಳಿದ್ದು. ಆಮೇಲೆ ಇಬ್ಬರು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಬರ್ಕೊಟ್ಟಿದ್ರಲ್ಲಿ ನಾವೊಬ್ಬರೇ ಅಲ್ಲ, ಅವರು ಬರ್ಕೊಟ್ಟಿದ್ದಾರೆ. ಹಂಗೆಲ್ಲ ಬರ್ದ್ಕೊಟ್ಮೇಲೆ ಅದಾದ್ಮೇಲೆ ಇದು ಈ ಕಿತಾಪತಿ. ಹಂಗಾಗಿ ಮಹಾರಾಷ್ಟ್ರ ಮಹಾಜನ ಆಯೋಗ ಜಾರಿಗೆ ಬಂದ್ರೆ ಲಾಸ್ ನಮಗಾಗಲ್ಲ, ಅವ್ರಿಗೆ ಆಗದ್ ಲಾಸು. ಅವಾಗ ತಲೆಯಲ್ಲಿ ಬುದ್ಧಿ ಇರ್ಲಿಲ್ವಾ ಸರ್ ಇವರಿಗೆ? ತಲೆಯಲ್ಲಿ ಜನಕ್ಕೆ ಬುದ್ಧಿ ಇದೆ. ಬೆಳಗಾವಿ ಮತ್ತೆ ಗಡಿ ಭಾಗದಲ್ಲಿ ಮರಾಠಿ ಭಾಷೆನಾರು ಮಾತಾಡ್ಲಿ, ಉರ್ದುನಾರು ಮಾತಾಡ್ಲಿ, ಯಾತಾದ್ರು ಮಾತಾಡ್ಲಿ, ಅವ್ರಿಗೆ ಬುದ್ಧಿ ಇದೆ. ಅವ್ರು ಸರಿಯಾಗೇ ಇದ್ದಾರೆ. ಅವ್ರನ್ನ ಕೆಣಕಿ ಓಡಾಡ್ತಿರೋ ಒಂದು 2-3 ಬಾಲ ಇರೋ 2 ಕಾಲು ನೋವು ಆಡ್ತಿರೋ ಆಟಗಳಿವೆಲ್ಲ. ಹಾಗಾಗಿ ಸ್ಟೇಟ್ ಮಸ್ಟ್ ಸೇ 2 ಥಿಂಗ್ಸ್. ಒಂದು, ಡಿಸ್ಮಿಸ್ ಮಾಡಬೇಕು, ಇದನ್ನು ಅಕ್ಸೆಪ್ಟ್ ಮಾಡಕೂಡ್ದು. ಬಿಕಾಸ್ ದಿಸ್ ಇಸ್ ನಾಟ್ ಗುಡ್ ಫಾರ್ ದಿ ಕಂಟ್ರಿ. ರಿಆರ್ಗನೈಸೇಷನ್ ಆಗಿದ್ದನ್ನು ಈ ರೀತಿ ಚಾಲೆಂಜ್ ಮಾಡ್ತಾ ಹೋಗೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಂಡೇ ಇಲ್ಲ. ಇದಕ್ಕೆ ಎಂಡೇ ಇಲ್ಲ. ನಮಗೂ ಇದೆ ಕಾಸರಗೋಡು ಬರಬೇಕು ಅಂತ. ನಾವು ಹೇಳನ್ವೇ ಅಪ್ಪ, ರಾಜ ಮಹಾರಾಜರ ಕಾಲದಲ್ಲಿ ಕರ್ನಾಟಕದ ಕನ್ನಡ ರತ್ನ ಸಿಂಹಾಸನದ ಆಡಳಿತ ಎಲ್ಲಿವರೆಗಿತ್ತು ಅಂತ ನಾವು ಹೇಳೋಣ ಗಡಿನ. ಈಗ ಆ ಕಡೆಯ ತಮಿಳುನಾಡು, ಈ ಕಡೆಯ ಶೋಲಾಪುರ ಅಂತ ಹೇಳನ್ವೇ? ಹಿಸ್ಟ್ರಿ ಪುಸ್ತಕ ತೆಗೆದುಬಿಟ್ಟು ಮ್ಯಾಪ್ ಹೆಂಗೆ ಕರ್ನಾಟಕದ ನೋಡೋ ಅಂತ. ದೇರ್ ಹಸ್ ಟು ಬಿ ಸಮ್ ಎಂಡ್ ಇದಕ್ಕೆ. ಒಂದು, ಹಾಗಾಗಿ ಡಿಸ್ಮಿಸ್ ಮಾಡೋಕು. ಎರಡನೇದು, ನಮ್ಮ ಸ್ಟೇಟ್ ಒಂದು ಹೇಳಬೇಕಪ್ಪ. ನನ್ನ ಪ್ರಕಾರ, ನಂಗೆ ಗೊತ್ತಿಲ್ಲ ನಮ್ಮ ಸ್ಟೇಟ್ನವ್ರು ಹೇಳಿಸ್ತಾರೋ ಬಿಡ್ತಾರೋ, ನನಗೆ ಐಡಿಯಾ ಇಲ್ಲ. ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆಯೋ ಇಲ್ವೋ ಇದ್ರಲ್ಲಿ ಗೊತ್ತಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಈ ಪ್ರಕರಣ ಬಾಕಿ ಇರೋದ್ರಿಂದ, ಒಂದು ವ್ಯಾಜ್ಯವಾಗಿ ಇಶ್ಯೂ ಡೈರೆಕ್ಷನ್ಸ್ ಟು ಆಲ್ ದಿ ಕನ್ಸರ್ನ್ಡ್ ಪಾರ್ಟೀಸ್, ಇದರಲ್ಲಿ ಸಂಬಂಧಿತವಿರುವ ಎಲ್ಲ ಪಾರ್ಟಿಗಳಿಗೆ ಒಂದು ಆರ್ಡರ್ ಕೊಡಿ, ಬಾಯ್ ಮುಚ್ಕೊಂಡಿರ್ಬೇಕು ಎಲ್ಲವನ್ನುವೆ ನಾನು ತೀರ್ಮಾನ ಕೊಡೋವರೆಗೆ ಅಂತ ಹೇಳಿ. ಬಾಯ್ ಮುಚ್ಕೊಂಡಿರ್ಬೇಕು ಎಲ್ಲವನ್ನುವೆ ಅಂತ. ಯಾವನಾದರೂ ಒಬ್ಬ ಯಾರು ಆಗಲಿ ಬಾವಿಟ ಹಿಡ್ಕೊಳ್ಳೋದು, ಬಾಲ್ ಮಹಾರಾಷ್ಟ್ರ ಜೈ ಅನ್ಕೊಂಡೆಲ್ಲ ಹೋಗೋದು, ಇವೆಲ್ಲ ಯಾರೇನು ಮಾಡೋಂಗಿಲ್ಲ ಅಂತ ಒಂದು ಡಿಬಾರ್ ಹಾಕ್ಬೇಕು ಇವರು. ಅದನ್ನು ಹಾಕಿದ್ರೆ ಬಚಾವ್. ಎಲೆಕ್ಷನ್ ಕಮಿಷನ್ಗೆ ಆದೇಶ ಕೊಡಬೇಕು. ನಾವು ಇದನ್ನ ಇತ್ಯರ್ಥ ಮಾಡೋವರೆಗೂ ಇದನ್ನ ಇಟ್ಕೊಂಡು ಯಾವನಾರು ಎಲೆಕ್ಷನ್ ಮಾಡಿದ್ರೆ ಅದನ್ನು ಅನ್ಫೇರ್ ಪ್ರಾಕ್ಟೀಸ್ ಅಂತ ಟ್ರೀಟ್ ಮಾಡಿ ಅನ್ಬೇಕು. ಸೊ ಅವಾಗ ನಮಗೆ ನಷ್ಟ ಆಗೋ ಸಾಧ್ಯತೆಗಳಿದೆಯಾ? ಯಾರಾದ್ರೂ ಒಬ್ರು ಇದರಲ್ಲಿ ಚಕಾರ ಯಾರು ಎತ್ತಬೇಡಿ, ಲೆಟ್ ಇಟ್ ಬಿ ಡಿಸೈಡೆಡ್. ಹಂಗಾರೆ ಅಲ್ಟಿಮೇಟ್ಲಿ ಏನು ಡಿಸಿಷನ್ ಆಗುತ್ತೆ ಅದನ್ನು ಒಪ್ಕೋಬೇಕಲ್ಲ. ಡಿಸೈಡ್ ಆಗಲಿ ಬಿಡಿ. ನಾಳೆ ಎಲೆಕ್ಷನ್ನಲ್ಲೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಭಗವದ್ ಇದು ಅನ್ಕೊಂಡು ಹೋಗಿ ಕೂಡುದು. ನೀವು ಅದನ್ನು ಕೇಳಿದ್ರೆ ಅದನ್ನು ಎಲೆಕ್ಟ್ರಲ್ ಪ್ರಾಕ್ಟೀಸಸ್ ಅಲ್ಲಿ ಚುನಾವಣಾ ನಿರ್ಬಂಧಗಳಲ್ಲಿ ಅದನ್ನು ಸೇರಿಸ್ಬಿಡ್ಬೇಕು, ತಂದು ಡಿಬಾರ್ ಮಾಡ್ಬಿಡ್ತೀವಿ ಹುಷಾರಾಗಿರಿ ಅಂತ. ಅದಾಗಬೇಕು. ನೋಡೋಣ ಅದಾಗತ್ತಾ ಇಲ್ವಾ? ಅದಾಗಲ್ಲ, ನಮ್ಮ ರಾಜ್ಯದವ್ರು ಮಾಡಿಸಲ್ಲ ಅವೆಲ್ಲ. ಅಷ್ಟೆಲ್ಲ ನಮ್ದು ಹೆಂಗೆ ಅಂದರೆ ಕುತ್ತಿಗೆಗೆ ಬಂದಾಗ ಮಾತ್ರ ನಾವು ಬಾವಿ ತೋಡೋದು, ನಾವು ಅಲ್ಲಿವರೆಗೂ ತೋಡಲ್ಲ. ನಮಗೇನು ರೆಸಾರ್ಟ್ ಏನು ವಾಸ್ತಲ್ಲ. ನಮ್ಮ ಎಲ್ಲ ಪಕ್ಷದಲ್ಲೂ ನಾವು ತರಾವರಿ ರೆಸಾರ್ಟ್ಗಳು ನೋಡಿರೋರು ನಾವು. ಅದಕ್ಕೆ ಹೇಳೋದು, ಕರ್ನಾಟಕ ಒಂದು ರೀತಿ ಒಳ್ಳೆ ಅತಿಥಿ ಗೃಹ ಇದ್ದಂಗೆ ನಮಗೆ ರಾಜಕೀಯವಾಗಿ. ಬೇರೆ ಇರ್ತಲ್ಲ. ಸರ್ಕಾರ ಹೇಳೋದು ಒಂದೇ, ಮಾಡೋದು ಒಂದೇ. ನೋಡಿ ಹೆಂಗಾಗತ್ತೆ ಅನ್ನಕ್ಕೆ. ಬೆಂಗಳೂರು ಹೊರವಲಯದ ಬಿಡದಿ ಸಮೀಪ 77 ಎಕರೆ ಪ್ರದೇಶದಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವ ಆರೋಪದಲ್ಲಿ ಸಿಕ್ಕಾಕೊಂಡು ಸಾಬೀತು ಆಗಿರುವ ಕೆಲವು ವಿಚಾರದಲ್ಲಿ ರೆಸಾರ್ಟ್ಗೆ 4 ದಿನಗಳ ಹಿಂದೆ ಅಷ್ಟೇ ಸರ್ಕಾರ 982 ಕೋಟಿ ರೂಪಾಯಿ ದಂಡ ವಿಧಿಸಿದೆ. ಇನ್ನೊಂದ್ಸರಿ ಹೇಳ್ತೀನಿ, 4 ದಿನಗಳ ಹಿಂದೆನೋ ಒಂದು ವಾರದ ಹಿಂದೆನೋ 982 ಕೋಟಿ ದಂಡ ವಿಧಿಸಿದೆ. ಆ ಲ್ಯಾಂಡ್ಗೆ ಅಷ್ಟು ಬೆಲೆ ಇದೆಯೋ ನಂಗೆ ಗೊತ್ತಿಲ್ಲ. ಆದರೆ ಈಗ ಅದೇ ರೆಸಾರ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಗುಜರಾತ್ನ ಶಾಸಕರಿಗೆ ರಾಜಾತಿಥ್ಯವನ್ನು ಕೊಡ್ತಾರೆ. ಇದರ ಬೆನ್ನಲ್ಲೇ ಶಾಸಕರ ಖರ್ಚಿನ ಮೇಲೆ ಅನುಮಾನ ಮೂಡಿವೆ, ಅದು ಮಾಮೂಲು. ಆದರೆ ಸರ್ಕಾರ ಕಾನೂನು ರೀತಿ ಕ್ರಮ ತಗೊಳ್ಳುತ್ತೆ. ಪೆನಾಲ್ಟಿಗೂ ಶಾಸಕರ ವಾಸ್ತವಕ್ಕೂ ಸಂಬಂಧ ಇಲ್ಲ, ನಾನು ನನ್ನ ವೈಯಕ್ತಿಕ ಹಣದಲ್ಲಿ ಖರ್ಚು ಮಾಡ್ತಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಆಂಧ್ರದ ಉದ್ಯಮಿ ಮೇಧಾ ಅಶೋಕ್ ಅನ್ನೋರಿಗೆ ಈ ರೆಸಾರ್ಟ್ ಸೇರಿದೆ. ಹಾಗೆ ನೋಡಿದ್ರೆ 2012ರಲ್ಲೂ ಬಿಜೆಪಿ ಸರ್ಕಾರ ಇದೇ ರೆಸಾರ್ಟ್ನ ಸಕ್ರಮಕ್ಕೆ 82 ಕೋಟಿ ಪೆನಾಲ್ಟಿ ಹಾಕಿತ್ತು. 2006ರಲ್ಲಿ HDK CM ಆಗುವಾಗ JDS ಶಾಸಕರು ಇದೇ ರೆಸಾರ್ಟ್ನಲ್ಲಿ ತಂದುಕೊಂಡಿದ್ರು. ಆಗ ಗುಜರಾತ್ ಪ್ರವಾಹದಿಂದ ಜನ ಹೈರಾಣಾಗಿದ್ದರೆ ಇತ್ತ ಈ ಶಾಸಕರು ಮಾತ್ರ ಮೋಜು ಮಸ್ತಿ ಬರ್ತ್ಡೇ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಗುಜರಾತ್ ರಾಜಕೀಯದ ಹೈಡ್ರಾಮಾದ ಬಗ್ಗೆ ಸಂಸತ್ನಲ್ಲಿ ಇವತ್ತು ಚರ್ಚೆ ಆಯಿತು. ಹಣ ಕೊಡ್ತಾ ಇದ್ದಾರೆ ಬಿಜೆಪಿಯವರು, ಅಮಿತ್ ಶಾ ಪ್ರೆಷರು, ಅದರಿಂದ ಅಲ್ಲಿ ಹೋಗಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡ್ರು.
ಇದರಲ್ಲಿ ಏನು ಇಲ್ಲಿಗಲ್ಲು? ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಬಿಲ್ಲು ಕೂಡ ನಾನೇ ಕ್ಯಾಶ್ ಕಟ್ಟರೆ ಸುರೋಗಲ್ಲ ಅಂತೇಳಿ ನನ್ನ ಕ್ರೆಡಿಟ್ ಕಾರ್ಡ್ ಮುಖಾಂತರ ನಾನು ಕಟ್ಟಿದ್ದೀನಿ. ಇವತ್ತು ಎಂಟೈರ್ ಬಿಲ್ಲು ಕೂಡ ಗುಜರಾತ್ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯವರು ನಾವೇ ಬಿಲ್ ಪೇಮೆಂಟ್ ಮಾಡ್ತೀವಿ ಅಂತೇಳಿ, ಇಂಡಿವಿಜುವಲ್ MLAs ಬೇಡ ಅಂತೇಳಿ ನಾವು ಅವ್ರ ಪಾರ್ಟಿಯಿಂದ ಅವ್ರು ಪೇಮೆಂಟ್ ಮಾಡ್ತಾ ಇದ್ದಾರೆ. ಆ ಪೇಮೆಂಟ್ ಮಾಡಿದ್ದ ಡೀಟೇಲ್ಸ್ ಕೂಡ ನಾನು ಕಳಿಸ್ಕೊಡ್ತೀನಿ ನಿಮಗೆ. ನಾನು ನೋಡಿ ಇಲ್ಲಿ ಬರ್ಸ್ಕೊಂಡಿದ್ದೀನಿ ಅಲ್ಲ. ಮೋದಿ ಅವರು ನನಗೆ ಅತ್ಯಂತ ಈ ದೇಶದ ಪ್ರಧಾನಿಗಳು, ಅವರಿಗೆ ನಮ್ಮೆಲ್ಲರ ಗೌರವ ಇದೆ. ಆದರೆ ಅವರ ಆಟಿಟ್ಯೂಡ್ ಅನ್ನ ನೋಡಿದ್ರೆ ಅವರು ಏನ್ ಇಲ್ಲಿಗಲ್ ಅಂತ ಕೇಳೋರು ಗೊತ್ತಿರ್ಲಿಲ್ವಾ ಸರ್? ಇಲ್ಲೀಗಲ್ ಅಲ್ಲದೆ ಇರ್ಬೋದು, ಫೇರ್ ಎನಫ್, ಬಟ್ ಇಮ್ಮಾರಲ್, ಅದು ಸರಿಯಲ್ಲ ಅದು ನೀವು ಮಾಡೋದು. ಶಿವಕುಮಾರ್ ದುಡ್ಡು ಕೊಟ್ಟ ಮೇಲೆ ವೈಯಕ್ತಿಕವಾಗಿ ಈ ರೀತಿ ಒಂದು ಕಪ್ಪು ಚುಕ್ಕೆ ಇರಬಹುದಾದ ಒಂದು ಜಾಗಕ್ಕೆ ಹೋಗಿ ಯಾಕೆ ಇರ್ಕೋಬೇಕು? ಇನ್ ರೆಸಾರ್ಟೇ ಇಲ್ವೇ? ರೆಸಾರ್ಟ್ಗೆ ಹಾಕೋದ್ರಿ, ಈ ಸರಿಯಾದ ರಾಜಕಾರಣನ ಅಲ್ಲಿಗೂ ಪ್ರವಾಹ ಬರ್ತಿದ್ದಾಗ ನೀವೇನ್ ಮಾಡ್ತಿದ್ರಿ ಅಂತ ಕೇಳೋದೆಲ್ಲ ಬೇರೆ ವಿಚಾರ. ಅದು ನೆಕ್ಸ್ಟ್. ಬಟ್ ಅದೇನು ಒಂದೇನಾ? ಇನ್ಯಾವುದು ಇಲ್ವಾ ಹಂಗಾರೆ? ಗೊತ್ತಿದ್ದು ಹೋಗ ಯಾಕಪ್ಪ ಬೇಕು? ನಾವೇನ್ ಅನ್ಕೋಬೇಕು? ಹೊರಗಡೆ ಇರೋರು ಇದರಿಂದ ಪಾಲ್ದಾರಿಕೆ ಇದೆ ಅಲ್ಲ, ಪಾಲುದಾರಿಕೆ ಅಂತನಲ್ಲ, ನಾವು ನಿಮ್ಮನ್ನು ಮೆಚ್ಚಕ್ ಮಾಡ್ತಿರೋದು. ಈಗ 982 ಕೋಟಿ ನಾಳೆ ವಸೂಲಿ ಆಗಲ್ಲ, ತಡ ಆಗತ್ತೆ ಅಥವಾ ಕಡಿಮೆ ಆಗತ್ತೆ, ಏನೋ ಒಂದು ಆಯ್ತು ಅಂತ ಆಗೇನು ಹೇಳ್ಬೇಕು ನಾವು? ನೀವು ಅಲ್ಲೋಗಿದ್ದು ಬಂದ್ರಿ, ಮಜಾ ನೋಡ್ಕೊಂಡ್ ಬಂದ್ಬಿಟ್ರಿಪ್ಪ, ಅದಕ್ಕೆ ಅವ್ರ ಮೇಲೆ ಮೃದು ಧೋರಣೆ ಬಂದು ಬಿಟ್ರಪ್ಪ ಅಂತೀವಿ. ದಿಸ್ ಇಸ್ ನಾಟ್ ಫೇರ್. ಇಲ್ಲೀಗಲ್ ಬೇರೆ, ಇಮ್ಮಾರಲ್ ಬೇರೆ, ಎರಡು ಬೇರೆ ಬೇರೆ. ಇಲ್ಲೀಗಲ್ ಅಂತ ನಾನು ಹೇಳೇ ಇಲ್ಲ ಇದನ್ನ. ದೆರ್ ಇಸ್ ನಥಿಂಗ್. ಈಗ ಫಾರ್ ಎಕ್ಸಾಂಪಲ್ ವಿಂಡ್ಸರ್ ಮ್ಯಾನರ್ ಮೇಲೆ ಯಾವುದೋ ಅಥವಾ ಇನ್ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ ಮೇಲೆ ಯಾವುದೋ ಒಂದು ಏನೋ ಹೆಚ್ಚು ಕಡಿಮೆ ಆಗಿದೆ ಅಂದರೆ ಅಲ್ಲೋಗಿ ಯಾರು ಇದ್ದಾಗ ಇಲ್ಲೀಗಲ್ ಅಲ್ವಾ ಅದು ಅಂದ್ರೆ, ಇಲ್ಲೀಗಲ್ ಅದು ಬೇರೆ ವಿಚಾರ, ಇಮ್ಮಾರಲ್ ಬೇರೆ, ಎರಡು ಬೇರೆ ಬೇರೆ ವಿಚಾರ. ಆಲ್ ರೈಟ್, ಈ ಕುರಿತು ನೋಡಬೇಡ ಯಾರೇನು ಹೇಳ್ತಾರೆ ಅಂತ. ಕಾಂಗ್ರೆಸ್ಸಿನಿಂದ ಸಂಸದರಾಗಿರುವಂತಹ ಶ್ರೀ ಮುದ್ದಹನುಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದರೆ, ಇತ್ತ ಮಾಜಿ ಸಚಿವ ಬಿಜೆಪಿಯಿಂದ ಶ್ರೀ BJ ಪುಟ್ಟಸ್ವಾಮಿ ಅವರು ಈ ಕಡೆ ನಮ್ಮ ಜೊತೆ ಇನ್ನೊಂದು ಕಡೆಯಿಂದ ನೇರ ಸಂಪರ್ಕದಲ್ಲಿ ಇಬ್ಬರು ಇದ್ದಾರೆ. ನಮಸ್ಕಾರ ಇಬ್ಬರಿಗೂ, ಮಾನ್ಯ ಮುದ್ದಹನುಮೇಗೌಡರಿಗೆ ಹಾಗೂ BJ ಪುಟ್ಟಸ್ವಾಮಿ ಅವರಿಗೆ. ಮುದ್ದಹನುಮೇಗೌಡರು ಕಾನೂನನ್ನ ಬಲ್ಲವರು, ಅರಿತವರು. BJ ಪುಟ್ಟಸ್ವಾಮಿ ಅವರು ಕಾನೂನನ್ನ ಜಗ್ಗಿ ಹಿಂಡಿ ಅದರಲ್ಲೇ ಜೀವನವನ್ನು ಸವೆಸಿರುವವರು ಅಲ್ವೇ? ಇಬ್ರು ಸರಿಯಾಗಿ ಕರೆಕ್ಟಾಗಿ ಬಂದಿದ್ದೀರಿ ಇವತ್ತು ನಮಗೆ. ಆಲ್ ರೈಟ್, ಮಾನ್ಯ ಮುದ್ದಹನುಮೇಗೌಡರಿಂದ ಪ್ರಾರಂಭ ಮಾಡ್ತೀರಿ. ಯಾಕೆ ಮುದ್ದಹನುಮೇಗೌಡರಿಗೆ ಹೇಳಿದೆ ಅಂದರೆ, ಇವಾಸ್ ಫಾರ್ಮರ್ಲಿ ಎ ಜಡ್ಜ್, ಅದಕ್ಕೆ ಹೇಳಿದ್ದವ್ರು. ಅದು ಬಿಟ್ಟು ರಾಜಕಾರಣಕ್ಕೆ ಬಂದಿರೋದು. ಮುದ್ದಹನುಮೇಗೌಡರೆ, ನನ್ನ ಜೊತೆ ಇರೋ ನನ್ನ ಸಹೋದ್ಯೋಗಿ ಅವರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೆ. ಆಲ್ ರೈಟ್, ಈಗ ನನ್ನ ಮೊದಲನೇ ಪ್ರಶ್ನೆ ಮುದ್ದಹನುಮೇಗೌಡರಿಗೆ. ಮುದ್ದಹನುಮೇಗೌಡರೆ, ಇಟ್ ಮೇ ನಾಟ್ ಬಿ ಇಲ್ಲೀಗಲ್ ಬಿಕಾಸ್ ಯು ನಾರ್ಮಲಿ ಸಮ್ಟೈಮ್ಸ್ ಸ್ಟ್ಯಾಂಡ್ ಫಾರ್ ಎ ಪ್ರಿನ್ಸಿಪಲ್ ಅಂಡ್ ಎ ಪಾಯಿಂಟ್ ನಿಂತ್ಕೋತೀರಿ ನೀವುಗಳು, ನಾನು ಭಾಳ ಸರಿ ಗಮನಿಸಿದ್ದೀನಿ. ಬಟ್ ಇಸ್ ಇಟ್ ಕರೆಕ್ಟ್ ಫಾರ್ ಎ ಪಾರ್ಟಿ ಒಂದು ಕಡೆ ಫೈನ್ ಹಾಕಿ ಅಕ್ರಮ, ರಾಜ್ಯ ಸರ್ಕಾರದ ಜಮೀನಿದೆ, ಮೋಸ ದಗ ಅಂತಾಗಿ ನಡಿಬಾರ ತನಿಖೆಗಳೆಲ್ಲ ನಡೆದ ಮೇಲೆ ಅಲ್ಲೇ ಹೋಗಿ ಸರ್ಕಾರದ ಪರವಾಗಿ ಒಬ್ಬ ಮಂತ್ರಿ, ಯಾರು ಆಗಿರಲಿ ಮಂತ್ರಿ, ಅಲ್ಲೋಗಿ ಕೂತ್ರೆ ಶ್ರೀ ಸಾಮಾನ್ಯ ಏನು ಅನ್ಕೋಬೇಕು? ಈ ಚಿಲ್ಮರ್ತ್ ಕೆಳಗೆ ಏನಾದ್ರು ಕುಡಿದ್ರು ಅದೇ ತಾನೇ ಅನ್ಕೊಳ್ಳೋದು. ಅಲ್ಲ, ಈಗ ನೀವು ಚರ್ಚೆ ಪ್ರಾರಂಭ ಮಾಡಿದಾಗ ನೀವೇ ಹೇಳ್ತಾ ಇದ್ರಿ ಇಲ್ಲಿಗಲ್ ಬೇರೆ, ಇಮ್ಮೋರಲ್ ಬೇರೆ ಅಂತ ಹೇಳ್ಬಿಟ್ಟು. ಈಗ ದಟ್ ಈಗಲ್ಟನ್ ರಿಸಾರ್ಟ್, ಅದು ಎ ಪೋರ್ಷನ್ ಆಫ್ ದಟ್ ಲ್ಯಾಂಡ್ ಬಿಲಾಂಗ್ಸ್ ಟು ಗವರ್ನಮೆಂಟ್, ಅದು ಇಲ್ಲಿಗಲಿ ಆಕ್ಯುಪೈಡ್ ಬೈ ದಟ್ ರಿಸಾರ್ಟ್ ಅಂತ ಹೇಳ್ಬಿಟ್ಟು ಅದು ಸುಪ್ರೀಂ ಕೋರ್ಟ್ ಹೋಗಿ, ಸುಪ್ರೀಂ ಕೋರ್ಟು ಅದಕ್ಕೆ 980 ಕೋಟಿ ರೂಪಾಯಿ, 989 ಕೋಟಿ ರೂಪಾಯಿನ ನೀವು ವಸೂಲು ಮಾಡ್ಕೊಂಡು ಅವರಿಗೆ ರಿಲೀಗಲೈಸ್ ಮಾಡಿಕೊಡಿ ಅಂತ ಒಂದು ಆರ್ಡರ್ ಮಾಡಿದ್ದಾರೆ ಅಂತ ನಾನು ಮಾಧ್ಯಮಗಳಲ್ಲಷ್ಟೇ ಓದಿದ್ದೀನಿ. ಇದು ಒಂದು. ಎರಡನೇದು, ನೀವು ಇನ್ಸಿಡೆಂಟ್ಲಿ ನೀವು ಮೆನ್ಷನ್ ಮಾಡಿದ್ರೆ ಇನ್ನೊಂದು ಹೋಟೆಲ್ಲು ಅದು ಲೀಸ್ ಪೀರಿಯಡ್ ಮುಗಿದ ಮೇಲೆ ಅದನ್ನ ನೀವು ವಾಪಸ್ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಅದು ಆ ಥರನೇನೋ ನಡೆದು ಅದು ಸಮ್ ಲೀಗಲ್ ಪ್ರೊಸೀಡಿಂಗ್ ಸ್ಟಿಲ್ ಗೋಯಿಂಗ್ ಆನ್, ಅಂಡ್ ಆಫ್ಟರ್ ದಿ ಎಕ್ಸ್ಪೈರಿ ಆಫ್ ದಿ ಲೀಸ್ ಪೀರಿಯಡ್ and after a judgment being pronounced by the highest body of the highest Supreme Court, ಇಲ್ಲಿ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನಿಂದ ಜಡ್ಜ್ಮೆಂಟ್ ಬಂದ ಮೇಲೂ ಕೂಡ ಅವರು ವಿತೌಟ್ ಒಬೇಯಿಂಗ್ ದಿ ಡಿಸಿಷನ್ ಆಫ್ ದಿ ಹಾನರಬಲ್ ಸುಪ್ರೀಂ ಕೋರ್ಟ್ ದೇ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ವಿತ್ ಪೊಸಿಷನ್ ಆಫ್ ದಟ್ ಹೋಟೆಲ್. ದಟ್ ಒನ್ಸ್ ಅಗೇನ್ ಬಿಕಮ್ಸ್ ಇಲ್ಲಿಗಲ್ ಪೊಸಿಷನ್. ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಒಂದೇನಂದ್ರೆ, ಇಲ್ಲಿ ಇವತ್ತು ಗುಜರಾತ್ನ MLAಗಳು ಅಲ್ಲೋಗಿ ಉಳ್ಕೊಂಡಿದ್ದಾರೆ ಅಂತ ಅನ್ನೋದಕ್ಕೂ ಸರ್ಕಾರ ಅದನ್ನ ಇಲ್ಲೀಗಲ್ ಆಗಿರ್ತಕ್ಕಂಥ ಆ ಜಮೀನಿನ ಮೇಲೆ ಕ್ರಮ ಜರುಗಿಸಿದೆಯೋ ಅಥವಾ ಜರುಗಿಸಿಲ್ಲ ಅನ್ನೋದಕ್ಕೂ ಬೇರೆ ಬೇರೆ ವಿಚಾರ, ಅದನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲೇ ನೋಡಬೇಕು. ಐ ಡೋಂಟ್ ಥಿಂಕ್ ಇಟ್ ಇಸ್ ಜಸ್ಟಿಫೈಡ್ ಟು ಲಿಂಕ್ ಬೋತ್ ಟುಗೆದರ್. ಸಾರಿ, ಲೆಟ್ ಮೀ ಇಂಟರಪ್ಟ್ ಯು. ನೀವು ನಿಮ್ಮ ಸರ್ಕಾರ ಕ್ರಮ ತಗೊಂಡಿದ್ದೀರಿ ಬಿಟ್ಟಿದ್ದೀರಿ ಕೇಳ್ತಾ ಇಲ್ಲ ನಾನು. ಒಂದು ಕಡೆ ಸರ್ಕಾರದ ಜಮೀನನ್ನು ತಗೊಂಡು ರೆಗ್ಯುಲರೈಸ್ ಮಾಡಕ್ಕೆ ಫೈನ್ ಕಟ್ಟದೆ ಕೂತಿರುವಂತ ರೆಸಾರ್ಟು, ಅದರೊಳಕ್ಕೆ ನಿಮ್ಮ ಅಹಮದ್ ಪಟೇಲ್ ಅವ್ರನ್ನ ಕಾಪಾಡಕ್ಕೋ, ಸೋನಿಯಾ ಮೇಡಮ್ನ ಕಾಪಾಡಕ್ಕೋ, ನಿಮ್ಮ ಗುಜರಾತ್ನೇ ಕಾಪಾಡ್ಕೊಳ್ಳಕ್ಕೋ, ಎಂಥದ್ದೋ ಯಾರನ್ನ ಕಾಪಾಡ್ತಿರೋ ಕಾಪಾಡ್ಕೊಳ್ಳಿ. ಆದರೆ ಒಬ್ಬ ಮಂತ್ರಿ, ಈ ಕೇಸಲ್ಲಿ ಶಿವಕುಮಾರ್, ನಾನು ಲೀಡರ್ಶಿಪ್ ಕರ್ಕೊಂಡೋಗಿ ನಾನು ಪರ್ಸನಲಿ ಕಾಸು ಕೊಡ್ತೀನಿ ಅಂತಾರೆ. ನೀವು ಪರ್ಸನಲಿ ಕಾಸು ಕೊಡಕ್ಕೆ ಅದೊಂದೇನಾ ರೆಸಾರ್ಟ್ ಇರೋದು? ಇಸ್ ಇಟ್ ನಾಟ್ ಇನ್ಕರೆಕ್ಟ್? ಇಸ್ ಇಟ್ ಸರಿನಾ ಇದು?
ಒಂದು ಕಡೆ ಫೈನ್ ಕಟ್ಟಿಸ್ಬೇಕು, ಮೂಗಿಡ್ಕೊಂಡು ಬಾಗ್ಲ ಹಾಕಿಸ್ಬಿಟ್ಟು ಫೈನ್ ಕಟ್ಟಿಸ್ಬೇಕು, ಇನ್ನೊಂದ್ ಕಡೆ ನೀವೇ ಹೋಗ್ಬಿಟ್ಟು ಬಾಗ್ಲ ಹಾಕಿಸೋ ಜಾಗದಲ್ಲಿ ಬಾಗಿಲು ತೆಕ್ಕೊಂಡು ಒಳಗೆ ಹೋಗ್ತೀರಿ ಅಂತಂದ್ರೆ ಜನ ಏನ್ ಅನ್ಕೋಬೇಕು ಇಂಥದ್ರಲ್ಲಿ? ಯು ಡಿಫೆಂಡ್ ಫಾರ್ ಎನಿಥಿಂಗ್ ಇಸ್ ಇಂಟ್ ಇಟ್. ನೀವು ನಾಳೆ ಇನ್ಯಾವುದೋ ಒಂದು ರೆಸಾರ್ಟ್ ಅಲ್ಲಿ ಇದ್ರಿ ಅಂತ ಇಟ್ಕೊಳ್ಳೋಣಪ್ಪ, ಹೂ ವುಡ್ ಹ್ಯಾವ್ ಆಸ್ಕ್ಡ್ ಯು ಎ ಡಿಫರೆಂಟ್ ಕ್ವಶನ್. ಪೊಲಿಟಿಕಲಿ ಕರೆಕ್ಟಾ ಮುದ್ದನ್ಮೇಗೌಡ್ರೆ? ಇದು ಗುಜರಾತ್ ಅಲ್ಲಿ ಫ್ಲಡ್ ಬಂದು ಜನ ಸಾಯ್ತಾ ಇದ್ದಾರೆ, ಅಂತ ಟೈಮಲ್ಲಿ ಕರ್ಕೊಂಡ್ಬಂದು ಇವ್ರನ್ನ ನಮ್ಮ ಅತಿಥಿಗಳಾಗಿ ಕರ್ನಾಟಕದ ಹೆಸರನ್ನ ಹರಾಜಾಗ್ತಾ ಇದ್ದೀರಲ್ಲ ಅಂತ ಕೇಳ್ತೀವಿ, ಅದು ಬೇರೆ ಪ್ರಶ್ನೆ, ಅದು ಆಮೇಲೆ ಕೇಳೋಣ. ಈಗ ಹೇಳಿ. ಈಗ ನಾನು ಅದನ್ನೇ ಹೇಳ್ತಾ ಇರೋದು, ಈಗ ಸುಪ್ರೀಂ ಕೋರ್ಟ್ ಅದನ್ನ ಲೀಗಲೈಸ್ ಮಾಡಿ ಅಂತ ಆರ್ಡರ್ ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ಓದಿನಿ. ಇದು ಒಂದ್ ಪಕ್ಷ ಇಲ್ಲಿಗಲ್ ಆಗಿದ್ರೆ ಇಲ್ಲಿಗಲ್ ಅದನ್ನ ದೇರ್ ಇಸ್ ನೋ ಕ್ವಶನ್ ಆಫ್ ಡಿಫೆಂಡಿಂಗ್ ಎನಿ ರಿಸಾರ್ಟ್. ಇಲ್ಲಿ ಅದು ಅಕ್ರಮವಾಗಿ ಏನಾದ್ರು ಮಾಡಿದ್ರೆ ನಾನು ಐ ಆಮ್ ಆಲ್ಸೋ ಇನ್ಸಿಸ್ಟಿಂಗ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಟು ಟೇಕ್ ಸ್ಟ್ರಿಂಜೆಂಟ್ ಆಕ್ಷನ್. ಅನುಮಾನನೇ ಇಲ್ಲ. ಅದು ಬೇರೆ ವಿಚಾರ. ಆದ್ರೆ ಅಂಥದೇ ಒಂದು ರೆಸಾರ್ಟ್ ನಲ್ಲಿ ಇವ್ರು ಹಾಕಿದ್ದಾರೆ ಅಂತ ಅನ್ನೋದು ಪ್ರಶ್ನೆ. ಈಗ ಅದು ಇಲ್ಲಿಗಲ್ ಲ್ಯಾಂಡ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥ ಬಿಲ್ಡಿಂಗ್, ಬಟ್ ಒಳಗಡೆ ಹೋಗ್ಬಾರ್ದು, ಅದ್ರಲ್ಲಿ ಯಾರು ಇರ್ಕೂಡ್ದು ಅಂತ ಯಾವುದೇ ಶಿವಕುಮಾರ್ ನಾನ್ ಯಾರ್ಯಾರಿಗೋ ಹೇಳ್ತಿಲ್ಲ. ಶ್ರೀಸಾಮಾನ್ಯನೊಬ್ಬ ಹೋಗಲಿದ್ರೆ ಅವನಿಗೆ ಈ ಆರೋಪ ಬರಲ್ಲ. ಮಾಮೂಲ್ ಜನ ಒಬ್ಬ ಯಾರೋ ಬಿಸ್ನೆಸ್ ಉದ್ಯಮಿನೋ ಆರಾಮ ಮನುಷ್ಯನೋ ಯಾರೋ ಒಬ್ಬ ಹೋಗಲಿದ್ರೆ ಈ ಆರೋಪ ಬರಲ್ಲ ಅವನಿಗೆ. ಸರ್ಕಾರ ಅಥವಾ ಸರ್ಕಾರದ ಪರವಾಗಿ ಅಥವಾ ಶಾಸಕರು ಅಥವಾ ಶಾಸನಾತ್ಮಕವಾಗಿ ಯಾರು ಇವನ್ನೆಲ್ಲ ಜಾರಿಗೆ ತರಬೇಕು ಅವ್ರು ಹೋಗಿದ್ದಾಗ ಇಂಥದ್ದು ಬರೋದು. ಯಾರೋ ಒಬ್ಬ ಹೋಗಿ ಸರ್ ನೀವು ಜಡ್ಜ್ ಆಗಿದ್ದವರು, ಯಾವುದೋ ಒಂದು ರೆಸಾರ್ಟ್ ಕೇಸೋ ಒಂದು ಹೋಟೆಲ್ ಕೇಸೋ ನೀವು ಜಡ್ಜ್ ಆಗಿ ನೀವು ಮುಂದೆ ಇದ್ದಾಗ ನಾವು ಇನ್ನೂ ತೀರ್ಮಾನ ಆಗಿಲ್ಲ ಅದು ಕೋರ್ಟಲ್ಲಿ ಅಂತಂದುಬಿಟ್ಟು ಅಲ್ಲೋಗಿ ಇರ್ತಾರಾ ಸರ್? ಯಾರು ಇರ್ತಾರ ಸರ್ ಅದರಲ್ಲಿ? ಯಾರು ಜಡ್ಜ್ ಹೋಗ್ತಾರ ಸರ್? ಹೋಗಲ್ಲ ಅಂತಾರ ಅದ್ರೊಳಕ್ಕೆ. ಬೇಡಪ್ಪ ಹೋಟ್ಲು, ಬೇಡಪ್ಪ ರೆಸಾರ್ಟ್, ಸುಮ್ಮನಿರಪ್ಪ ನಾವು ಬೇರೆದಕ್ಕೆ ಹೋಗ್ಬಿಡೋಣ ಅಂತಾರೆ. ಇದೆಂತ ಲೆಕ್ಕಾಚಾರ? ನೀವು ತೀರ್ಮಾನ ತಗೊಂಡು ಕಾಸು ವಸೂಲಿ ಮಾಡಬೇಕಾದವರು. ಒಂದು ಹೇಳ್ತೀನಿ ನಿಮ್ಗೆ ನಾನು ಆಮೇಲೆ ಶಿವಕುಮಾರ್ಗಾಗ್ಲಿ ನಿಮ್ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಈಗ ಬಿಟ್ಟಾರೆ ರೆಸಾರ್ಟ್ ಒಂದು ಮನ ಇತ್ತು ಈ ಕರ್ನಾಟಕದಲ್ಲಿ. ನಮ್ಮ ರಾಜಕೀಯ ಪಕ್ಷಗಳು ಎಷ್ಟೊಂದು ರೆಸಾರ್ಟ್ ತೋರಿಸ್ಕೊಟ್ಟಿದೀವಿ ನಮಗೆ ಗೊತ್ತಿಲ್ಲ ಅವನ್ನೆಲ್ಲ. ಈಗ ಒಂದು 3 ವಿಚಾರ ನೀವು ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿದ್ರಿ. ಏನು ಗುಜರಾತ್ ನಲ್ಲಿ ಈ ಸಂದರ್ಭದಲ್ಲಿ ಅವ್ರು ಇಲ್ಲಿಗೆ ಯಾಕೆ ಬಂದ್ರು ಅಂತ ಅನ್ನೋದು ಬೇರೆ ವಿಚಾರ. ಅದಕ್ಕೆ ಬೇಕಾದ್ರೆ ನೀವು ಪ್ರಶ್ನೆ ಕೇಳ್ಬೋದು, ನಾನು ಬೇಕಾದ್ರೆ ಹೇಳ್ತೀನಿ. ಅದು ಒಂದು ವಿಚಾರ. ಎರಡನೇದು, ಇಂಥದೇ ಹೋಟ್ಲ್ ಇರಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಕ್ಕಾಗೋದಿಲ್ಲ. ಒಂದು ಏನು ಅಂತ ಅಂದ್ರೆ, ಇದು ಇಲ್ಲಿಗಲ್ ಆಗಿರ್ತಕ್ಕಂಥದ್ದು, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗಿದ್ರೆ ಅಥವಾ ಇಲ್ಲಿಗಲ್ ಆಕ್ಯುಪೇಷನ್ ಇದ್ರೆ ಸರ್ಕಾರ ಕ್ರಮ ಜರುಗಿಸಬೇಕು. ಅದನ್ನ ಜಸ್ಟಿಫೈ ಮಾಡೋದಿಲ್ಲ ಸರ್ಕಾರ. ಇಮಿಡಿಯೇಟ್ ಆಗಿ ಸ್ಟ್ರಿಂಜೆಂಟ್ ಆಗಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಆದ್ರೆ ಆ ಹೋಟ್ಲಲ್ಲಿ ಬಿಕಾಸ್ ಏನು ಲೀಗಲ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ ಅಂತ ಅನ್ನೋ ದೃಷ್ಟಿಯಿಂದ ಆ ಹೋಟ್ಲ್ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ. ಆಯ್ತಲ್ಲ, ಇಂಥ ಹೋಟ್ಲಲ್ಲೇ ಇರಬೇಕು ಅನ್ನೋಕೆ ನಾನು ಯಾರು? ನನ್ನ ರೆಸಾರ್ಟ್ ಇದೆಯಾ? ನಾನು ಟ್ರೈ ಮಾಡಿದೆ ಈ ಬಿಸ್ನೆಸ್ ತಗೊಳ್ಳೋಣ ಅಂತ, ವರ್ಕೌಟ್ ಆಗಲಿಲ್ಲ ಅಂತ ಏನು ಮಾಡ್ತಾ ಇದ್ದೀರಾ? ನನಗೇನು ರೆಸಾರ್ಟ್ ಇದೆಯಾ? ಕರ್ಕೊಂಬಂದು ಮುಂದೆ ಸೇರಿಸ್ಕೊಳಕ್ಕಿಲ್ಲ, ನನಗೆ ಎಂಥದ್ದು ಇಲ್ಲ ಅದರಲ್ಲಿ. ಮೈ ಪಾಯಿಂಟ್ ಈಸ್ ಕ್ವಶನ್ ಆಫ್ ಮೊರಾಲಿಟಿ, ಮೈ ಪಾಯಿಂಟ್ ಈಸ್ ಕ್ವಶನ್ ಆಫ್ ಪ್ರೊಪ್ರೈಟಿ, ಮೈ ಪಾಯಿಂಟ್ ಈಸ್ ಕ್ವಶನ್ ಆಫ್ ಆನ್ಸರಬಿಲಿಟಿ, ಮೈ ಪಾಯಿಂಟ್ ಈಸ್ ಕ್ವಶನ್ ಆಫ್ ರೆಸ್ಪಾನ್ಸಿಬಿಲಿಟಿ. ದಟ್ಸ್ ಆಲ್ ಇಸ್ ಮೈ ಕ್ವಶನ್ಸ್. ಮಾನ್ಯ ಪುಟ್ಟಸ್ವಾಮಿ ಅವರು, ಆಲ್ ರೈಟ್, ಒಂದು ನಿಮಿಷ ಮುದ್ದನ್ಮೇಗೌಡ್ರೆ, ಆಲ್ ರೈಟ್. ರಂಗಣ್ಣವ್ರೆ, ಈಗ ಅಲ್ಲ ಮುದ್ದನ್ಮೇಗೌಡ್ರು ಒಂದು ಪ್ರಶ್ನೆ ನಾನು ಕೇಳ್ತೀನಿ. ಈಗ ಲೀಗಲ್ ಆಸ್ಪೆಕ್ಟ್ಸ್, ಲೀಗಲ್ ಟ್ರಾನ್ಸಾಕ್ಷನ್ ನಡೀತಾ ಇಲ್ಲ. ಆಲ್ರೆಡಿ ತೀರ್ಪು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ನೀವು 900 ಕೋಟಿಯನ್ನ ವಸೂಲಿ ಮಾಡಬೇಕು ಇಷ್ಟು ದಿವಸದೊಳಗಡೆ, ಇಲ್ಲ ಅಂದ್ರೆ ಪೊಸಿಷನ್ ತಗೋಬೇಕು ಅಂತಕ್ಕಂಥದ್ದನ್ನ ಲಾ ಮಿನಿಸ್ಟರ್ ಹೇಳಿದ್ದಾರೆ ಜನಗಳಿಗೆ. ಲಾ ಮಿನಿಸ್ಟರ್ ಹೇಳಿದ ಮೇಲೆ there is a party dispute between the government and the legal resort. ರೆಸಾರ್ಟ್ ದುಡ್ಡು ಸುಲಿ ಮಾಡ್ತಕ್ಕಂಥ ಸರ್ಕಾರ ಅಲ್ಲೇ ಹೋಗಿ ಇವ್ರು ಠಿಕಾಣ ಇರ್ತಕ್ಕಂಥದ್ದು ಜನಗಳಿಗೆ ಏನ್ ಹೇಳ್ತದೆ? ಇವರು ಕಾಂಪ್ರಮೈಸ್ ಆಗಿದ್ದಾರೆ ಅವ್ರ ಜೊತೆನಲ್ಲಿ. ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೋಯ್ತಾ? ಅಲ್ಲಿ ಜನಗಳ ಜೊತೆ ಇವರೇ ಕಾಂಪ್ರಮೈಸ್ ಆದ್ಮೇಲೆ ಈಗೆಲ್ಲ ಹೋಟ್ಲ ಮೇಲೆ ಇವ್ರು ದುಡ್ಡು ಸುಲಿ ಮಾಡೋದಲ್ಲಿ ದುಡ್ಡು ಸುಲಿ ಮಾಡಲ್ಲ. ಇವರು ಯಾವುದೋ ಗುಂಪು ಹೇಳ್ತಾ ಇದ್ದಾರೆ. ಆದ್ರಿಂದ ಇವರು ನೇರವಾಗಿ ಜನಗಳಿಗೆ ಆನ್ಸರ್ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದುಡ್ಡು ಸುಲೆ ಮಾಡಿದ್ರೆ ತಗೋಬೇಕು. ಈಗ ಒಂದ್ ನಿಮಿಷ ನೋಡಿ, ಇದು ಬಹಳ ವಿಥ ನೋಡಿ,
ಬಹಳ ವಿತಂಡವಾದ. Yes. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಇವರು ಗುಜರಾತ್ MLAಗಳು ಇದ್ದಾರೆ, ಬೇರೆಯವರು ಇರ್ತಾರೆ. ಬೇರೆಯವರು ಇರೋದು ಲೀಗಲೈಸ್ ಆಗುತ್ತೆ, ಇವ್ರು ಇರೋದು ಇಲ್ಲೀಗಲ್ ಆಗುತ್ತೆ ಅಂತ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಆದ್ರೆ ಒಂದ್ ಹೇಳ್ತೀನಿ, ಸರ್ಕಾರ ಏನಾದ್ರೂ ಕೂಡ ಸುಪ್ರೀಂ ಕೋರ್ಟ್ ನ ಆದೇಶದನ್ವಯ ಅವ್ರೇನಾದ್ರೂ ಅದು ಸರಿ ಇಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ ಈಗಲ್ಲ ರಿಸಾರ್ಟ್ ಇದು ಜನಗಳಿಗೆ ಅನುಮಾನ ಬರ್ತಾ ಇದೆ. ಆಯ್ತು, ಒಂದ್ ನಿಮಿಷ ಹೋಲ್ಡ್ ಮಾಡಿ. ಮುದ್ದನ್ಮೇಗೌಡ್ರೆ ಒಂದ್ ನಿಮಿಷ. ಪುಟ್ಟಸ್ವಾಮಿ ಅವರೇ, ಅಯ್ಯೋ ರಾಮ, ನಾನು ಲೀಗಲ್ ಚೆಕ್ ಮಾಡ್ರಪ್ಪ, ಅವ್ರು ಕೇಳಿಸ್ತಿದ್ಯಾ ಇಲ್ವಾ ಅಂತ. ಹೇಳಿ. ಒಂದ್ ನಿಮಿಷ ಇರಿ ಸರ್. ಮುದ್ದನ್ಮೇಗೌಡ್ರೆ, ಐ ವಿಲ್ ಟೇಕ್ ಯು ಒಂದು ಪ್ಯಾರಲಲ್ ಎಕ್ಸಾಂಪಲ್ ತಗೋತೀನಿ, ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಒಂದ್ ನಿಮಿಷ ಮುದ್ದನ್ಮೇಗೌಡ್ರೆ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕೆ ಇದನ್ನ ಎತ್ತುತ್ತೀನಿ, ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ರಾಜ್ಯದಲ್ಲಿ ಫ್ಲಡ್ ಬಂದಿರುತ್ತೆ, ಬರ ಬಂದಿರುತ್ತೆ. ಒಬ್ಬ ಶ್ರೀಸಾಮಾನ್ಯ ಯಾರೋ ವಿದೇಶ ಪ್ರವಾಸಕ್ಕೆ ಅವನ ಹೆಂಡತಿ ಮಕ್ಕಳನ್ನ ಕರ್ಕೊಂಡೋದ್ರೆ ಈ ರಾಜ್ಯದಲ್ಲಿ ಯಾರೂ ಕೇಳಲ್ಲ ಅವನನ್ನ. ಕಾರಣ ಯಾಕೆ ಕೇಳಲ್ಲ ಅಂದರೆ ಅವನ ದುಡ್ಡು, ಅವನ ಹಣೆ ಬರ, ಅವನು ಹೋಗ್ಕೊಳ್ಳಿ ಬಿಡು ಅಂತ ಬಿಟ್ಬಿಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗೋ, ರಾಜ್ಯ ಸರ್ಕಾರದ ದುಡ್ಡು ಅಥವಾ ಸ್ವಂತ ಹಣದಲ್ಲಿ ಪಾಪ ರಾಜಕಾರಣಿ ಒಬ್ಬ ಹುದ್ದೆಯಲ್ಲಿರುವವರು ಹೋದರೂ ಜನ ಕೇಳ್ತಾರೆ. ಮುದ್ದನ್ಮೇಗೌಡರು ಪಾಪ ತಮ್ಮ ದುಡ್ಡಲ್ಲಿ ಹೋಗ್ತಾರೆ, ಆದರೂ ಕೇಳ್ತಾರೆ. ಏನ್ರಿ ಮುದ್ದನ್ಮೇಗೌಡ್ರೆ, ಇಲ್ಲೆಲ್ಲ ಬರ ಬಂದು ಪ್ರವಾಹ ಬಂದಾಗ ಪಾರಿಂಗ್ ಹೋಗ್ತೀರೇನ್ರಿ ಅಂತಾರೆ. ನಿಮ್ಮ ದುಡ್ಡಲ್ಲಿ ಹೋಗಿದ್ರು. ಯಾಕೆ ಅಂದರೆ ದೇರ್ ಇಸ್ ಎನ್ ಆನ್ಸರಬಿಲಿಟಿ ಟು ಫ್ರಮ್ ದ ಸಿಸ್ಟಮ್ ಅಂತ. ಸೇಮ್ ಪ್ರಶ್ನೆ ಈಗಲ್ಟನಲ್ಲಿ ಬೇರೆಯವರಿದ್ದರೆ ಪ್ರಶ್ನೆ ಅಲ್ಲ ಇದು. ಇಟ್ ಈಸ್ ನಾಟ್ ಎ ಕ್ವಶನ್ ಎಟ್ ಆಲ್. ನಾವು ಯಾರು ನೆನ್ನೆ ಕೇಳಿದ್ವಾ ಈ ಪ್ರಶ್ನೆನ, ಮೊನ್ನೆ ಕೇಳಿದ್ವಾ, ಇವತ್ತು ಕೇಳ್ತಾ ಇದ್ದೀವಿ. ಯಾಕೆ? ಬಿಕಾಸ್ ಅಧಿಕಾರದಲ್ಲಿದ್ದವರು ಇದನ್ನು ಗಮನಿಸಬೇಕು, ಅಧಿಕಾರದಲ್ಲಿ ಇಲ್ಲದೇ ಇದ್ದವ್ರಿಗಲ್ಲ. ಅಲ್ಲವೇ ಮುದ್ದನ್ಮೇಗೌಡ್ರೆ, ನೀವು ಹೇಳಿ, ಇಸ್ ಮೈ ಲಾಜಿಕ್ ಕರೆಕ್ಟ್? ನಂದು ಒಂದು ಬಹಳ ಸ್ಪೆಸಿಫಿಕ್ ಆಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಗೆ ಇದಕ್ಕೆ ಅವರು ಹೇಳಿ ಮುದ್ದನ್ಮೇಗೌಡ್ರೆ. ಅಲೋ, ಈಗ ಏನಂದ್ರೆ ನಾನು ಲೀಗಲ್ ಆಂಗಲ್ ಅಲ್ಲಿ ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನೀವು ಹೇಳಿದ ರೀತಿನಲ್ಲಿ ನೀವು ಬೇರೆ ಇಂಥ ಸಂದರ್ಭದಲ್ಲಿ ಅವ್ರು ಬಂದಿರ್ಬೋದಾ ಅಂತ ಅನ್ನೋದಕ್ಕೆ ಪ್ರತ್ಯೇಕವಾಗಿ ನೀವು ಅದನ್ನ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬೇರೆ ವಿಚಾರ, ಅದು ಬೇರೆ ವಿಚಾರ. ಆದ್ರೆ ಒಂದೇನು ಅಂದ್ರೆ ಈಗಲ್ಟನ್ ಇದರಲ್ಲಿ ಇವ್ರು MLAಗಳು ಇರ್ತಕ್ಕಂಥದ್ದು ಸ್ಟೇ ಇಲ್ಲಿಗಲ್ ಆಗುತ್ತಾ ಅಥವಾ ಲೀಗಲ್ ಅಷ್ಟೇ? ನನ್ನ ಪ್ರಶ್ನೆ. ಇಲ್ಲಿಗಲ್ ಅದು ಯಾವಾಗ ಆಗುತ್ತೆ ಅಂದ್ರೆ ಇಫ್ ದಿ ಕೋರ್ಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ದಟ್ ದಿ ಕನ್ಸ್ಟ್ರಕ್ಷನ್ ಇಸ್ ಇಲ್ಲಿಗಲ್ ಅಂಡ್ ದಿ ಹೋಟೆಲ್ ಯು ಕ್ಯಾನಾಟ್ ರನ್ ದಿ ಹೋಟೆಲ್ ಆರ್ ದಿ ರೆಸಾರ್ಟ್ ಅಂತ ಏನಾದ್ರು ಇದ್ದು ಅದ್ರ ಮೇಲೆ ಇವ್ರು ಹೋಗಿದ್ರೆ ಇಲ್ಲಿಗಲ್ಲು. ಇವ್ರು ಪಕ್ಷದಿಂದ ಒಂದು ಪಾರ್ಟಿಯಿಂದ ಒಂದ್ ಕಡೆ ಇರ್ಲಿಕ್ಕೆ ಹೋದಾಗ ಅದನ್ನು ಅವರು ಮಾನ್ಯ ಶಿವಕುಮಾರ್ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಗುಜರಾತ್ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಕೂಡ ಅದಕ್ಕೆ ಹಣ ಪೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರು ಸ್ಟೇ ಅಲ್ಲಿ ಇಲ್ಲಿಗಲ್ ಆಗುತ್ತೆ ಅಂತ ಯಾವ ರೀತಿ ಹೇಳಕ್ಕಾಗುತ್ತೆ? ಆಯ್ತು ಸರ್, ದೀರ್ಘಕಾಲದ ನಂತರ ನಿಮ್ಮ ನ್ಯಾಯಾಲಯದ ವಾದಗಳಿಗೆ ಅಪ್ಪ ಬರ್ತಾ ಇರ್ಬೇಕು ನಿಮ್ಗೆ. ಆಲ್ ರೈಟ್. ನನ್ನ ಪ್ರಶ್ನೆ ಈಗ ಏನ್ ಪುಟ್ಟಸ್ವಾಮಿ ಅವರು ಕೈ ಎತ್ತುತ್ತಾ ಇದ್ದೀರಿ ಹೇಳಿ. ರಂಗಣ್ಣರ, ಇವಾಗ ಒಂದ್ ಪ್ರಶ್ನೆ ಅವ್ರಿಗೆ ಕೇಳ್ಬೇಕಿಷ್ಟೇ. MLAಗಳು ಏನಾದ್ರು ಒಂದು ಟೂರಿಸ್ಟ್ ಬಂದು ಅವ್ರ ಹೋಟ್ಲಿಗೆ ಹೋಗಿದ್ರೆ ಬೇರೆ ವಿಚಾರ. ಆದ್ರೆ ಕರ್ನಾಟಕ ಸರ್ಕಾರನೇ ಅವ್ರನ್ನ ಕರ್ಕೊಂಡು ಬಂದು ಕರ್ನಾಟಕ ಸರ್ಕಾರದವ್ರನ್ನೇ ಎಲ್ಲಿ ಡಿಸ್ಪ್ಯೂಟ್ ಇದೆಯೋ, ಎಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆಯೋ ಅಂತ ಕಡೆ ಇವರು ಸ್ಟೇ ಮಾಡಿಸಿ ಅಲ್ಲಿ ಮಂತ್ರಿಗಳು ಹೋಗಿ ಕಾಯ್ಕೊಂಡು ಕೂತಿರ್ಬೇಕಾಗಿದ್ರೆ ಇದು ಆ ಹೋಟ್ಲ್ ಅವ್ರಿಗೆ ಮಾಡ್ತಕ್ಕಂಥ ಫೇವರಿಟಿಸಮ್, ಇವರು ತೋರ್ತಕ್ಕಂಥ ಒಂದು ಕನ್ಸಿಷನ್ ಅವ್ರಿಗೆ. ಆಯ್ತು, ನೋ, ಆಲ್ ರೈಟ್, ಐ ವಿಲ್ ನಾಟ್ ಅಗ್ರಿ. ನೋ, ಐ ವಿಲ್ ನಾಟ್ ಅಗ್ರಿ. ಸಾರಿ, ಐ ವಿಲ್ ನಾಟ್ ಅಗ್ರಿ. 1 minute ಪ್ಲೀಸ್. ಪುಟ್ಟಸ್ವಾಮಿ ಅವರೇ, ನಾನು ಒಪ್ಪಲ್ಲ ನಿಮ್ ವಾದ. ಕಾರಣ ಸರಳ, ಅವ್ರು ಹೋಗಿರೋದು ತಪ್ಪು, ನಾನು ಒಪ್ಕೋತೀನಿ. ಬೇರೆ ರೆಸಾರ್ಟ್ ಅಲ್ಲಿ ಇದ್ದಿದ್ದು ಪ್ರಶ್ನೆ ಬೇರೆ. ಆದರೆ ಇದು ಕರ್ನಾಟಕ ಸರ್ಕಾರ ಕರ್ಕೊಂಡ್ ಬಂದಿದೆ ಅಂತ ಹೇಳಕ್ ಬರಲ್ಲ. ನೀವು ನಾಳೆ ಕರ್ನಾಟಕ ಸರ್ಕಾರ ಅಲ್ಲ, ಪಾರ್ಟಿಯಿಂದ ಕರ್ಕೊಂಡ್ ಬಂದಿರ್ತಾರೆ. ಯಾಕೆ ಸ್ವಾಮಿ, ನೀವು ಕರ್ಕೊಂಡು ಹೋಗಿರ್ಲಿಲ್ವಾ ನಿಮ್ಮ MLA ರೆಸಾರ್ಟ್ಗೆ? ಆಯ್ತು, ಇದು ನಿಮಿಷ ಇರಿ ಸ್ವಾಮಿ. ಆಯ್ತು ಇರಿ. ಮುದ್ದನ್ಮೇಗೌಡ್ರೆ, ಲಾಸ್ಟ್ ಪ್ರಶ್ನೆ ಕ್ವಿಕ್ ಆಗಿ ಆನ್ಸರ್ ಮಾಡ್ಬಿಡಿ. ನೀವು ಪದೇ ಪದೇ ಹೇಳ್ತಿದ್ರಿ ಗುಜರಾತ್ ನಲ್ಲಿ ಫ್ಲಡ್ ಇದ್ದಾಗ ಯಾಕೆ ಕರ್ಕೊಂಬಂದ್ರಿ ಅಂತ ಕೇಳಿದ್ರೆ ಬೇರೆ ಪ್ರಶ್ನೆ ಉತ್ತರ ಕೊಡ್ತೀನಿ ಅಂತ. ಏನು ಉತ್ತರ ಕೊಡ್ತೀರಿ ಸರ್? ಏನು ಉತ್ತರ ಕೊಡ್ತೀರಿ ಸರ್? ಜನ ಅಲ್ಲಿ ಮುಳುಕೊಂಡು ಸಾಯ್ತಾ ಇದ್ದಾರೆ. ನೀವು ಫ್ಲಡ್ ಇದ್ದ ಈಗ ಒಂದ್ ಹೇಳ್ತೀನಿ. ಎರಡು ವಿಚಾರ ಕೇಳ್ಬಿಡ್ತೀನಿ ಒಂದೇ ಸರಿ, ಬಹಳ ಕ್ವಿಕ್ ಆಗಿ ಹೇಳ್ತೀನಿ, ಮುಗಿಸ್ಬಿಡ. ಒಂದು, ಇವರು ಇಂಥ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂಥದ್ದು ನಾನು ಸಮರ್ಥನೆ. ಒಂದ್ ನಿಮಿಷ.
ಇವರು ಇಂಥ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥದ್ದು ನಾನು ಸಮರ್ಥನೆ ಮಾಡೋದಿಲ್ಲ. ಆದ್ರೆ ಬಿಜೆಪಿ ಇವರು ಇಂಥ ಒಂದು ಪರಿಸ್ಥಿತಿಯ ದುರ್ಲಾಭ ಪಡ್ಕೊಂಡು 57 ಜನದಲ್ಲಿ 6 ಜನಕ್ಕೆ ರಾಜೀನಾಮೆ ಕೊಡಿಸಿ ಇನ್ನೂ ಕೆಲವರಿಗೆ ರಾಜೀನಾಮೆ ಕೊಡಿಸಿ ರಾಜಕೀಯ ಅತಂತ್ರವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಹಣಬಲ, ಅಧಿಕಾರದ ಬಲವನ್ನ ಕೇಂದ್ರ ಸರ್ಕಾರದವನ್ನು ಉಪಯೋಗಿಸಿಕೊಂಡು ಅಲ್ಲಿ ರಾಜ್ಯ ಸರ್ಕಾರ ಉಪಯೋಗಿಸಿಕೊಂಡು ಇಂಥ ಪರಿಸ್ಥಿತಿಯಕ್ಕೆ ಅವ್ರಿಗೆ ಪಕ್ಷವನ್ನು ತಂದಿರ್ತಕ್ಕಂಥದ್ದು ತಪ್ಪು. ಇಂಥ ಸಂದರ್ಭದಲ್ಲಿ ಅವ್ರ MLAಗಳು ಬಂದು ಅಂತ ಗುಜರಾತ್ ನಲ್ಲಿ ಪ್ರವಾಹ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆ ಬಂದಿರತಕ್ಕಂಥದ್ದು ತಪ್ಪು ಅಂತಲೇ ನನ್ನ ಭಾವನೆ. ಆದ್ರೆ ಈ ಪರಿಸ್ಥಿತಿಗೆ ಕಾರಣರಾದಂತವ್ರು ಕೇಂದ್ರ ಸರ್ಕಾರ ಮತ್ತೆ ಗುಜರಾತ್ ನ ಬಿಜೆಪಿ ಸರ್ಕಾರ ಅನ್ನೋದನ್ನ ಜನ ಮರಿಬಾರ್ದು ಅಂತ ಸಂದರ್ಭದಲ್ಲಿ 100 ವರ್ಷ ಏನ್ ಸೀನಿಯಾರಿಟಿ ನಿಮ್ ಪಾರ್ಟಿಗೆ ಹೋಗಿ ಬಿಜೆಪಿ 15-20 ವರ್ಷದಲ್ಲಿ ಬಂದಿದ್ದ ಪಾರ್ಟಿಗೆ ಅದ್ರ ಕತ್ತಿರಲ್ಲ ನೀವು. ಒಳ್ಳೆ ಕತೆ ಹೇಳಿ, ಮಾತಾಡಿ ಸರ್, ಒಳ್ಳೆ ಕತೆ ಐತಲ್ಲ, ಮಾತಾಡಿ. ಈಗ ಮುದ್ದನಮೇಗೌಡರು ಕರ್ನಾಟಕದಲ್ಲಿ 8 ಜನಕ್ಕೆ ಏನ್ ಮಾಡಿದ್ರು ಅನ್ನೋದ್ರ ಮೊದಲು ಉತ್ತರ ಹೇಳ್ತಾರ? ಅದ್ ಬೇಡ. 8 ಜನಕ್ಕೆ ಯಾವ ನಿಮಿಷ ಕೊಟ್ರು, ಯಾವ ದುಡ್ಡು ಕೊಟ್ರು? ಅವರು 8 ಜನಕ್ಕೆ ಏನ್ ಮಾಡಿದ್ರು ಅಂತ ನೀವು ಕೇಳುವಂತೆ ನಾನ್ ನಿಮ್ಮನ್ನ ಕೇಳ್ತೀನಿ. ಒಂದ್ ನಿಮಿಷ ಪುಟ್ಟಸ್ವಾಮಿ ಅವರೇ, ಅವ್ರು 8 ಜನಕ್ಕೆ ಏನ್ ಮಾಡಿದ್ರು ಅಂತ ನಾನ್ ಕೇಳ್ತೀನಿ. ಅವ್ರನ್ನ ಕೇಳದೆ ಏನಿಲ್ಲ, ನಿಮ್ಮನ್ನ ನಾನ್ ಕೇಳ್ತೀನಿ. ಅಯ್ಯೋ ರಾಮ, ಒಂದ್ ನಿಮಿಷ ಇರಿ ಸ್ವಾಮಿ. ಅಯ್ಯೋ ಭಗವಂತ, ಮಾನ್ಯ ಪುಟ್ಟಸ್ವಾಮಿ ಅವರೇ, 8 ಜನಕ್ಕೆ ಏನ್ ಮಾಡಿದ್ರು ಕಾಂಗ್ರೆಸ್ನವರು ಅನ್ನೋದನ್ನ ನಾನು ಆಮೇಲೆ ಕೇಳ್ತೀನಿ. ನಿಮ್ಮನ್ನು ಕೇಳ್ತೀನಿ. ಯಡಿಯೂರಪ್ಪನವ್ರು CM ಆಗಿದ್ದಾಗ ನಿಮ್ಮ MLAಗಳನ್ನ ಇದೇ ತರ ಫ್ಲಡ್ ಬಂದಾಗ ಕರ್ಕೊಂಡೋಗಿ ಹೈದರಾಬಾದ್ ಅಲ್ಲಿ ಕೂತಿದ್ರಲ್ಲ, ಅದಕ್ಕೇನ್ ಕೇಳೋಣ? ಎಲ್ಲ ಒಂದೇನೆ ಸರ್. ಸುಮ್ನೆ ಯಾಕೆ ಒಬ್ಬರ ಮೇಲೆ ಒಬ್ರು ಹೇಳ್ತೀರಿ ನಮ್ಮ ಹತ್ರ? ಅಲ್ಲಲ್ಲ, ಇವರು ಅಪಾದನೆ ಮಾಡ್ತಾರಲ್ಲ, ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರೆ ಅಷ್ಟೇ. ಅವ್ರೇನು ಇವ್ರನ್ನ ದುಡ್ಡು ಕೊಟ್ಟು ಬನ್ನಿ ಅಂತ ಹೇಳಿರ್ಲಿಲ್ಲ. ಶಾಸಕರಿಗೆ ಬಿಟ್ಟಂತ ಯಡಿಯೂರಪ್ಪನವ್ರು CM ಆದಾಗ ರಾಜ್ಯ ಕೊಚ್ಕೊಂಡು ಹೋಗ್ತಿರ್ಲಿಲ್ವಾ ಫ್ಲಡ್ ಅಲ್ಲಿ? ಅವತ್ತು ಹೋಗಿ ನೀವು ಹೈದರಾಬಾದ್ ಅಲ್ಲಿ ಕೂತ್ಕೊಳ್ಳಿಲ್ವಾ ನಿಮ್ಮ ಪಕ್ಷದವರು? ಅದನ್ನ ಮರ್ತು ಬಿಟ್ರು. ಅವತ್ತು ಕಾಂಗ್ರೆಸ್ ಅವ್ರು ಕೇಳಿದ್ದೇನು? ರಾಜ್ಯ ಕೊಚ್ಚಿ ಹೋಗುತ್ತಿದೆ, ಶಾಸಕರೆಲ್ಲ ಹೈದರಾಬಾದಿನಲ್ಲಿ, ಸರ್ಕಾರವೇ ಅಂದಿದ್ರು. ಈಗ ನೀವು ಕೇಳೋದೇನು? ಅದೇ ರಿವರ್ಸ್ ಪ್ಲೇಟ್ ತಕರಪ್ಪ ಅಂತ. ಏನ್ ರಿವರ್ಸ್? ಗುಜರಾತ್ ಕೊಚ್ಚಿ ಹೋಗುತ್ತಿದೆ, ಈಗ ಕಾಂಗ್ರೆಸ್ನವ್ರು ಮಾಡುವ ಕೆಲಸವೇ ಅಂತೀರಿ. ಏನ್ರಿ ಜಾನಕಿ ಅಷ್ಟ್ ದಿನ ಅಂತ ಹಂಗೆ ಮಾಡ್ಕೊಂಡು ಹೋಯ್ತೀರಿ? ಹೇಳಪ್ಪ ಎಲ್ಲಾರು ನೀವು ಹೇಳಿ. ಯಾಕಿಬ್ರು ಸೈಲೆಂಟ್ ಆಗ್ಬಿಟ್ರಿ? ಉತ್ತರ ಪ್ರದೇಶದಲ್ಲಿ 3 ಜನ ಸಮಾಜವಾದಿ ಪಾರ್ಟಿಯವರು BSP ಅವ್ರನ್ನ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಏನಾಗುತ್ತೆ, ಎಲ್ಲ ಒಂಥರ ರಾಜಕೀಯದ ಹಸಿವು, ರಾಜಕೀಯ ಅಧಿಕಾರದ ಹಸಿವು ಜಾಸ್ತಿ ಆಗ್ತಾ ಇದೆ ಬಿಜೆಪಿ ಅವರಿಗೆ. ಅದೇ ತಪ್ಪೇನಿಲ್ಲ. ಆಲ್ ರೈಟ್, ಅಧಿಕಾರದ ಅಲ್ಲಲ್ಲ, ಒಂದ್ ನಿಮಿಷ, ಇದೇನು ಅಧಿಕಾರದ ಆಸೆ ಬಹಳ ಜಾಸ್ತಿ, ದಾಹ ಜಾಸ್ತಿ ಆಗ್ತಾ ಇದೆ ಬಿಜೆಪಿ. ಯಾವ ಹಸುವಾಗಿತ್ತು ಅಂತ 8 ಜನ ಡಿಫೆಕ್ಟ್ ಮಾಡಿಸಿದಾಗ ಕರೆಕ್ಟ್ ಆಗ ಯಾವ ಹಸುವಿತ್ತು? ಹೌದು ಸರ್, ಅವ್ರು 8 ಮಾಡಿಸಿದ್ರು, 80 ಮಾಡಿಸ್ತಾರೆ. ನೀವ್ ಎದುರ್ಕೊಂಡು ಓಡ್ ಬಂದ್ರ ಅವರು? ಅಲ್ಲಲ್ಲ, ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ. ಕೊನೆಯದಾಗಿ ಅಲ್ಲ, ಒಂದ್ ನಿಮಿಷ ಪುಟ್ಟಸ್ವಾಮಿ ಅವರೇ, ಒಂದೇ ಒಂದ್ ನಿಮಿಷ. ಕೊನೆಯದಾಗಿ ಒಂದೇ ಒಂದು, ಇಡೀ ರಾಜಕೀಯ ವ್ಯವಸ್ಥೆನಲ್ಲಿ ಆಪರೇಷನ್ ಕಮಲ ಅಂತ ಹೇಳ್ಬಿಟ್ಟು ಸುಮಾರು 18 ಉಪಚುನಾವಣೆಯನ್ನ ಕರ್ನಾಟಕದಲ್ಲಿ ತಂದಂತವ್ರು ನೀವು. ಅದರಿಂದ ಬಿಡಿ, ಆ ನೈತಿಕತೆಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಮಾಡಿದ್ರು ತಪ್ಪೇ ಅದು. ಬಟ್ ನಿಮಗೆ ಈ ವಿಚಾರದಲ್ಲಿ ಮಾತಾಡಕ್ಕೆ ಬಿಜೆಪಿ ಪಕ್ಷದ ನೈತಿಕತೆ 18 ಚುನಾವಣೆನ ಆಪರೇಷನ್ ಹಸ್ತ ಅಂತ ತಂದು ರಾಜಕೀಯ ಅನಾಚಾರ ಪ್ರಾರಂಭ ಆಗಿದ್ದೆ ಅಲ್ಲಿಂದ. ಹೆಚ್ಚಿಗೆ ಅದು ವಿಚಾರ ಮಾತಾಡೋ ಯಾರು ಮಾಡಿದ್ರು ತಪ್ಪೇ, ಯಾರು ಮಾಡಿದ್ರು ತಪ್ಪೇ. ಬೆಂಗಳೂರಿಗೆ ಬಂದಾಗ ಬನ್ನಿ, ಚರ್ಚೆ ಮಾಡೋಣ. ಪುಟ್ಟಸ್ವಾಮಿ ಅವರು ಬರ್ತಾನೆ ಇರ್ತೀರಿ, ಅವಾಗ ಮಾಡೋಣ. ಆಲ್ ರೈಟ್, ಥ್ಯಾಂಕ್ ಯು ಮಾನ್ಯ ಶ್ರೀ ಮುದ್ದನ್ಮೇಗೌಡರು ಹಾಗೂ BJP ಪುಟ್ಟಸ್ವಾಮಿ ಅವರು ಇಬ್ಬರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಸೋ ನೈಸ್ ಆಫ್ ಯು. ಆಲ್ ರೈಟ್, ಅಲ್ಟಿಮೇಟ್ಲಿ ಇಷ್ಟೇ ಜನಕ್ಕೆ ನಮಗೆ. ಅವ್ರು ಮಾಡಿದಾಗ ಅವ್ರು ಮಾಡಿದ್ರು, ಇವ್ರು ಮಾಡಿದಾಗ ಇವ್ರು ಮಾಡಿದ್ರು. ಅವ್ರು ಮಾಡಿದಾಗ ಅದು ತಪ್ಪು, ಇವ್ರು ಮಾಡಿದಾಗ ಇದು ತಪ್ಪು, ಅಷ್ಟೇ. ಡೆಮೋಕ್ರಸಿ ಹ್ಯಾಸ್ ಬಿಕಮ್ ಆರ್ಟ್ ಆಫ್ ಡಿಫೆನ್ಸ್ ಅಷ್ಟೇನೆ. ಡೆಮೋಕ್ರಸಿ ಹ್ಯಾಸ್ ಬಿಕಮ್ ಆರ್ಟ್ ಆಫ್ ಲೈಯಿಂಗ್. ಪ್ರಜಾಪ್ರಭುತ್ವ ಎಂದರೆ ಸುಳ್ಳು ಹೇಳುವುದು, ಪ್ರಜಾಪ್ರಭುತ್ವ ಎಂದರೆ ಮುಖಕ್ಕೆ ಮಣ್ಣು ಹಾಕುವುದು, ಪ್ರಜಾಪ್ರಭುತ್ವ ಎಂದರೆ ಜನರ ತಲೆಗೆ ಇಲ್ಲದ್ದನ್ನು ತುಂಬಿ ಅವರನ್ನ ಯಾಮಾರಿಸುವುದು, ಪ್ರಜಾಪ್ರಭುತ್ವ ಎಂದರೆ ಆ ಕ್ಷಣಕ್ಕೆ ನನಗೆ ಬೇಕಾದಂತಹ ಒಂದು ರಕ್ಷಣಾತ್ಮಕ ಹೇಳಿಕೆಯನ್ನು ಕೊಟ್ಟು ಬಿಡುವುದು, ಪ್ರಜಾಪ್ರಭುತ್ವ ಎಂದರೆ ಜಾತಿ ಹೇಳುವುದು, ಪ್ರಜಾಪ್ರಭುತ್ವ ಎಂದರೆ ಕಾಸು ಹೊಡೆಯುವುದು. ಇದಿಷ್ಟೇ. ನಾವು ಮಧ್ಯ ನಿಂತ್ಕೊಂಡು ಎಂಟರ್ಟೈನ್ಮೆಂಟ್ ಥರ ನೋಡೋಣ.
ವೀರಶೈವ ಲಿಂಗಾಯತ ಧರ್ಮಯುದ್ಧ ಲಕ್ಷಣ ಏನು ಕಡಿಮೆ ಆಗ್ತಿಲ್ಲ ಅಂತ ಕಾಂಗ್ರೆಸ್ನವ್ರು ಒಂದು ಕಡೆ ಅವ್ರು ರೆಡಿ ಆಗ್ತಾ ಇದ್ರು, ಈ ಕಡೆ BJPಯವರು ಅವ್ರಿಗೆ ಮೊದಲೇ ನಾವು ರೆಡಿ ಆಗ್ಬಿಡೋಣ ಅಂತ ಮಠಾಧೀಶರನ್ನೆಲ್ಲ ಒಗ್ಗೂಡಿಸೋಕ್ಕೆ ಹೊರಟಿದ್ದಾರಂತೆ. ಇನ್ನು 4 ವರ್ಷಗಳ ಹಿಂದೆ ಯಡಿಯೂರಪ್ಪನವ್ರು ಹೆಂಗೆ ಬರೆದಿದ್ರು ಕಾಗದಾನ, ಅದೇ ಟೈಪ್ MB ಪಾಟೀಲ್ರು ಕಾಗದ ಬರೆದಿದ್ರಂತೆ, ವೀರಶೈವ ಲಿಂಗಾಯತ ಧರ್ಮ ಬೇಕು ಅಂತ. ಈಗ ಆ ಪತ್ರ ಬಿಡುಗಡೆ ಮಾಡಿದ್ದಾರೆ ಎಲ್ಲರೂ. ಅದಕ್ಕೀಗ ಜನ ಹೇಳ್ತಿದ್ದಾರೆ, ಇದೇನು MB ಪಾಟೀಲ್ರ ಅಂದರೆ, ಅಯ್ಯೋ ನಾ ತಪ್ಪು ಮಾಡಿಬಿಟ್ಟೆ, ಫುಲ್ ಮಿಸ್ಟೇಕ್ ಅದು ಬಿಡಿ ಈಗ ಅಂತ ಅವ್ರು ಹೇಳ್ತಿದ್ದಾರೆ. ಆಲ್ ರೈಟ್, ಎಲ್ಲದರ ಮಧ್ಯೆ ಯಡಿಯೂರಪ್ಪನವ್ರಿಗೆ ಅಗ್ನಿ ಪರೀಕ್ಷೆ ಬೇರೆ ಪ್ರಾರಂಭ ಆಗ್ತಾ ಇದೆ. ಡಿನೋಟಿಫಿಕೇಶನ್ ಪ್ರಕರಣಗಳ ಬಗ್ಗೆ ಅಂತಿಮ ವಿಚಾರಣೆ ಸೆಪ್ಟೆಂಬರ್ನಲ್ಲಿ ನಡೆಯುತ್ತೆ. ಕರ್ನಾಟಕದಲ್ಲಿ RSS ಮತ್ತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆ ಪ್ರಕರಣ ಸಂಸತ್ನಲ್ಲಿ ಪ್ರತಿಧ್ವನಿಸಿತು. ಸರ್ಕಾರ ಇಲ್ಲಿವರೆಗೂ ಯಾವೊಬ್ಬ ಹಂತಕರನ್ನು ಬಂಧಿಸಿಲ್ಲ ಅಂತ ಬಿಜೆಪಿ ಸಂಸದ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ರು. ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಆಕ್ಷೇಪ ಎತ್ತಿದ್ರು. ಇನ್ನು 2017 ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯಂದು ದೊಡ್ಡ ಮಟ್ಟಿಗಿನ ಒಂದು ಭ್ರಷ್ಟಾಚಾರದ ಅಧಿಕಾರಿಗಳ ಬೇಟೆಗೆ ಮೋದಿ ಪ್ಲಾನ್ ಮಾಡಿದಂತೆ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಒಂದು ಪಟ್ಟಿ ಮಾಡಿ ಅಂತ ಸೂಚನೆಯನ್ನು ಕೂಡ ಮೋದಿ ಕೊಟ್ಟಿದ್ದಾರಂತೆ. ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ನಾಯಕ, ಮಾಜಿ ಅದರ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಂಥ BB ಶಿವಪ್ಪನವರು ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರೇನೋ ನಿಜ. ಸುಗುಣ ಆಸ್ಪತ್ರೆಯಲ್ಲಿ 89 ವರ್ಷ ವಯಸ್ಸಾಗಿತ್ತು. ನಾನು ಮನೇಲಿ ಸಾಯಬೇಕು, ಊರಿಗೆ ಕರ್ಕೊಂಡೋಗಿ ಇದ್ದಿದ್ರಂತೆ, ಅದು ಆಗಿಲ್ಲ, ಇಲ್ಲೇ ಎಲ್ಲ ಮುಗಿದಿದೆ. 2 ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಸದಾನಂದ ಗೌಡರು, R ಅಶೋಕು, ಪ್ರಮೋದ್ ಮುತಾಲಿಕ್, ಸೋಮಣ್ಣ ಎಲ್ಲ ಹಲವು ಜನ ದರ್ಶನ ಪಡೆದಿದ್ದಾರೆ. ಭಾಳ ಡೈನಮಿಕ್ ಲೀಡ್ರು. ಆ ಕಾಲಕ್ಕೆ ಅವರೇ ಶ್ರೀಮಂತರು. 94-99 ಸಕಲೇಶ್ಪುರದಿಂದ ಗೆದ್ದಿದ್ರು ವಿಧಾನಸಭೆಗೆ. BJP ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಒಂದಷ್ಟು ತಮ್ಮ ದುಡ್ಡನ್ನು ಹಾಕಿದ್ರು. ಆಮೇಲೆ ಸೋತರು. ಆಮೇಲೆ ಬೇಸರಗೊಂಡು ಕಾಂಗ್ರೆಸ್ ಹೊರಟೋಗಿದ್ರು. ಆಮೇಲೆ ವಾಪಸ್ BJPಗೂ ಬಂದರು. ಆಮೇಲೆ ಎಲ್ಲ ಪಕ್ಷದ ನಡವಳಿಕೆ ನೋಡಿ BJP ಒಳಗಡೆ ಹಿರಿಯರ ವೇದಿಕೆ ಕಟ್ಟಿದ್ರು, ಎಲ್ಲ ಮಾಡಿದ್ರು. ಏನಪ್ಪ ಅಂದರೆ ಒಂದೇ ಒಂದು ಶಿವಪ್ಪನವ್ರದ್ದು, ಅವ್ರು ಎಲ್ಲ ಮಾಡಿದ್ರು ಪಕ್ಷಕ್ಕೋಸ್ಕರ. ಆದರೆ ಆ ಪಕ್ಷದಲ್ಲಿ ಯಾವಾಗ ಇರಬೇಕಿತ್ತು ಅದನ್ನು ಅನುಭವಿಸೋದಕ್ಕೆ ಅಲ್ಲಿರಲಿಲ್ಲ. ಅವರು ಪಕ್ಷದಿಂದ ಬಿಟ್ಟರು, ಅವರು ಪಕ್ಷದಿಂದ ಹೊರಗಿದ್ರು. ಭಾಳ ಜನ ಇವತ್ತಿನ ಘಟಾನುಘಟಿ ನಾಯಕರುಗಳಿಗೆಲ್ಲ ಟಿಕೆಟ್ ಕೊಟ್ಟವರು. ಅವರು ಇವತ್ತಿನ ಘಟಾನುಘಟಿ ನಾಯಕರುಗಳಿಗೆ ಆದರೆ ಎಲ್ಲರೂ ಒಂದು ಪ್ರಶ್ನೆ ಏನು ಕೇಳ್ಕೋಬಹುದು ಅನ್ಸತ್ತೆ ಅಂದರೆ, ಅವ್ರನ್ನ ಆಮೇಲೆ ಹಾಗೆ ನಡೆಸ್ಕೊಂಡ್ರ ಅವರು ಅಂತ ಬೇಕಾದ್ರೆ ಅವ್ರೊಂದು ಪ್ರಶ್ನೆ ಎಲ್ಲರೂ ಕೇಳ್ಕೋಬೋದು. ಅಫ್ಕೋರ್ಸ್ ಈ ಕಮಿಟೆಡ್ ಎ ಮಿಸ್ಟೇಕ್ ಆಫ್ ಲಿವಿಂಗ್ ಎ ಪಾರ್ಟಿ. ಕಾಂಗ್ರೆಸ್ಗೆ ಹೋಗೋದು, ವಾಪಸ್ ಬರೋದು ಎಲ್ಲ ಯಡಿಯೂರಪ್ಪನವರು ಮಾಡಿದ್ದಾರೆ. ಅದನ್ನು ಏನು ಅವ್ರೇನು ಮಾಡಿಲ್ವಾ? ಅವರು ಮಾಡಿದ್ದಾರೆ. ಬಟ್ ಇವ್ರನ್ನ ಅಷ್ಟು ಔದಾರ್ಯದಿಂದ ನಡೆಸ್ಕೊಳ್ಳಿಲ್ವಾ ಪಕ್ಷ ಅನ್ನೋದು ಒಂದು ಬಹುಶಃ ಒಂದು ಕೊರಗಾಗಿ ಉಳಿಯಬಹುದೇನೋ ರಾಜಕೀಯ ಇತಿಹಾಸದ ಪುಟದಲ್ಲಿ. ಮುಂದಕ್ಕೆ ಹೋಗೋಣ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಮುಂಡೇಶ್ವರಿ ವಿಗ್ರಹವನ್ನ ಶಾಶ್ವತ ಲಾಂಛನ ಮಾಡೋದಾಗಿ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಮೈಸೂರಿನಲ್ಲಿ ದಸರಾ 2017 ಲಾಂಛನ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಬಾರಿ ಸರಳವೂ ಅಲ್ಲ ಅದ್ದೂರಿಯೂ ಅಲ್ಲದಂತಹ ಸಾಂಪ್ರದಾಯಿಕ ದಸರಾ ನಡೆಯುತ್ತೆ ಅಂತ ಹೇಳಿದ್ರು. ಆಗಸ್ಟ್ 17ಕ್ಕೆ ಗಜಪಡೆಗಳು ಅರಮನೆಗೆ ಬರ್ತವೆ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸೋಣ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.